ಫಸ್ಟ್ ಮೀಟ್ ಅಲ್ಲಿ ಸೇಮ್ ಹಿಂಗೆ ಹೂ ತಂದು ಕೊಟ್ಟಿದಲ್ಲ. ಅಲ್ಲ ಸ್ಪೆಷಲ್ ಡೇನು ಏನಕ್ಕೆ ಸ್ಪೆಷಲ್ ಡೇಲು ಏನಕ್ಕೆ ಮಾಡ್ತಿದ್ದೀರಾ? ಕಣ್ಮುಚ್ಚಿನಿ, ಏನು ಕಣ್ ಮುಚ್ಕೊಂಡಿರ್ಬೇಕು. ನನ್ ಮೇಲೆ ಓಪನ್ ಏನ್ ಮಾಡಬಾರ್ದು. ಆದ್ರೆ ಒಂದ್ ವಿಷಯ ಮಾತ್ರ ಕ್ಯಾಮ್ರಾ ಮುಂದೆ ಮಾಡಲ್ಲ. ಏನು? ನಾನ್ ನಿಮ್ನ ನೋಡಿದಾಗ ನಿಮ್ ಮೇಲೆ ಫೀಲಿಂಗ್ಸ್ ಉಟ್ಕೊಂಡಾಗ ಮತ್ತೆ ಅವಾಗ ನಾನು ಎಷ್ಟು ನಿಮ್ನ ಕೇರ್ ಮಾಡತಿದ್ನೋ. ಅಂದ್ರೆ ಏನ್ ಗೊತ್ತಾ, ನನ್ ಕಾಲೇಜಿಗೆ ಹೋಗ್ತೀನಿ ಅಂತಾನೆ ಅಕ್ಕನ ಹತ್ರ ಹೇಳಿದ್ದೆ, ಅಕ್ಕನ ಹತ್ರ ಸುಳ್ಳು ಹೇಳಿದ್ದೆ. ಪಾಪ ಆ ದಿವಸ ಫುಲ್ ಬಂಕ್ ಹಾಕಿ ಬೆಳಿಗ್ಗೆನೆ ಹೋಗಿದ್ದೆ. ಕಟೀಲು ಟೆಂಪಲ್ ಇಂದ ನಾವು ಬಸ್ಸಲ್ಲಿ ಓಡ್ಬೇಕಾದ್ರೆ ಒಂದು ಪಿಕ್ ತಗೊಂಡ್ವಿ. ಅದು ಡಿಸ್ಪ್ಲೇ ಹಾಕಿ. ಈಗ ನಾನು ಅವ್ರನ್ನ ಸನ್ನು ಅಂತಾನೆ ಕರೀತಾ ಇದ್ದೆ, ಅವ್ರು ನನ್ನ ಮುನ್ನು ಅಂತಾನೆ ಕರೀತಾ ಇದ್ರು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೇಮು ಕೂಡ ಹಾಕಿರ್ಲಿಲ್ಲ. ನೀವೇ ಯೋಚನೆ ಮಾಡಿ ಗೈಸ್, ಕ್ಯಾಮ್ರಾದ ಮುಂದೆನೆ ಇಷ್ಟು ಕೇರ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾದ ಹಿಂದೆ ಎಷ್ಟು ಕೇರ್ ಮಾಡಬಾರ್ದು. ಇವಾಗ ನಾವಿಬ್ರು ಮದುವೆ ಆಗ್ತೀವಿ ಅಂತ ಅವಾಗ ಗೊತ್ತಿದ್ರೆ ಹೆಂಗಿರ್ತಿತ್ತು ಹೇಳಿ. ಸರ್ಪ್ರೈಸ್ಗಳನ್ನ ಯಾವಾಗ್ಲೂ ಹೇಳ್ಬಿಟ್ಟು ಕೊಡಲ್ಲ. ನನ್ನ ಸರ್ಪ್ರೈಸ್ ಇದು. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ಇವತ್ತೊಂದು ಸ್ಪೆಷಲ್ ಡೇ ಇದೆ. ಅದು ಏನಂತ ಅಂದರೆ ಸನ್ನು ಅವ್ರನ್ನ ಫಸ್ಟ್ ನಾನು ಲವ್ ಮಾಡಿದ್ದಿನ ಅಲ್ಲ, ಫಸ್ಟ್ ನಾನು ನೋಡಿದ್ದಿನ. ಅಂದರೆ ಅವ್ರನ್ನ ಫಸ್ಟ್ ಟೈಮ್ ನಾನು ಕಟೀಲು ಟೆಂಪಲಲ್ಲಿ ನೋಡಿದ್ದಿನ ಇವತ್ತೇ. ಸೊ ಅದಕ್ಕೋಸ್ಕರ ಸನ್ನು ಅವರಿಗೆ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸನ್ನು ಅವರು ಮಂಗಳೂರಿಂದ, ನಾನು ಬೆಂಗಳೂರಿಂದ ಬಂದು ಕಟೀಲು ಟೆಂಪಲಲ್ಲಿ ಮೀಟ್ ಆಗಿದ್ದಿನ. ಆ ದುರ್ಗಾ ಪರಮೇಶ್ವರಿನೇ ನಮ್ಮಿಬ್ಬರನ್ನ ಒಂದು ಮಾಡಿದೆ ಅಂತಲೇ ಹೇಳ್ಬೋದು. ಇವಾಗ ತಾನೇ ನಾವು ಊರಿಂದ ಬಂದು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ವ್ಲಾಗ್ ಮಾಡೋದು ಬೇಡ, ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಸ್ಪೆಷಲ್ ಮೂಮೆಂಟ್ನ ಮಿಸ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಸಣ್ಣವ್ರಿಗೆ ಏನಾದರೂ ಒಂದು ಚಿಕ್ಕ ಐಟಮ್ನ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೊಗೊಂಬರೋಣ. ಎಷ್ಟು ಆಂಟಿ ಮಲ್ಲಿಗೆ ಹೂವು ಕೊಡಿ ಆಂಟಿ ಒಂದು ಮಾತು. ಸಣ್ಣವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಎಲ್ಲೂ ಸಿಗಲಿಲ್ಲ, ಹುಡುಕಿ ಸಾಕಾಗೋಯ್ತು. ಸದ್ಯಕ್ಕೆ ಫೈನಲಿ ಸಿಕ್ತು. ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣನೇ ಸ್ನಾನ ಮಾಡಿ ರೆಡಿ ಆದೆ. ಸೊ ಸಣ್ಣು ಅವರು ಕೂಡ ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ನಾನು ಔಟ್ ಸೈಡ್ ಬರ್ಬೇಕಾದ್ರೆ ಸಣ್ಣು ಅವರು ಫ್ರೆಶ್ ಅಪ್ ಆಗ್ತಾ ಇದ್ರು. ಬನ್ನಿ ಇವಾಗ ಏನ್ ಮಾಡ್ತಾರೆ ನೋಡೋಣ. ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು. ನಾನು ಒಂದು ಚಿಕ್ಕ ವಸ್ತು ತಗೊಂಡ್ ಬಂದು ಕೊಟ್ರೆ ತುಂಬಾ ಇಷ್ಟ ಪಡ್ತಾರೆ. ಬಟ್ ಅದೇ ನಾನು ಇವಾಗ ಅವ್ರು ಇಷ್ಟಪಡೋ ಅಂತ ವಸ್ತುನ ನಾನು ಕೊಡ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು ಒಂದ್ಸಲಿ ನೀವೇ ಯೋಚನೆ ಮಾಡಿ. ಬಟ್ ಇದು ನಿಮ್ಗೆ ಚಿಕ್ಕ ವಸ್ತು ಕೊಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಸಣ್ಣ ಅವರು ಇದ್ರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅಂತ ನೀವೇ ನೋಡಿ. ಸೊ ಗೈಸ್, ಎಲ್ಲರೂ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನಿಮ್ಮ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು ಮತ್ತು ಆ್ಯಕ್ನೆ ಮಾರ್ಕ್ಸ್ ಇತ್ತು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು ಅಂತ. ಬಟ್ ಇವಾಗ ರಿಮೂವ್ ಆಗಿದೆ. ಅದು ಹೇಗೆ ರಿಮೂವ್ ಆಯಿತು ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ನೋಡಿ, ನೀವೇ ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಜಾಸ್ತಿ ಪಿಂಪಲ್ಸ್ ಇತ್ತು. ಬಟ್ ಇವಾಗ ಅಷ್ಟೇನಿಲ್ಲ, ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸೊ ನಾನು ಇದಕ್ಕೆ ಯೂಸ್ ಮಾಡೋದು ಏನಪ್ಪ ಅಂತಂದರೆ, ನನ್ನ ಸೀಕ್ರೆಟ್ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಗೈಸ್, ನಾನು ಯೂಸ್ ಮಾಡೋದು ಈ 2 ಪ್ರಾಡಕ್ಟ್ ಆಯಿತಾ. ಇದೊಂದು ಸ್ಕಿನ ವಿಟಮಿನ್ ಸಿ ಫೇಸ್ ವಾಶ್ ಮತ್ತು ಇದೊಂದು ಒಸಿವಿಯಾ ಕ್ರೀಮ್. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇದರಿಂದ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಇದು. ಈ ಸ್ಕಿನ್ ಬ್ರ್ಯಾಂಡ್ ನನಗೆ ಯಾಕಪ್ಪ ಇಷ್ಟ ಅಂತ ಅಂದರೆ, ಇದನ್ನು ಡರ್ಮಟೊಲಾಜಿಸ್ಟ್ ಫೌಂಡೆಡ್ ಕೂಡ. ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಹೈಲೋರಾನಿಕ್ ಆಸಿಡ್ ಕೂಡ ಇದೆ. ಅಷ್ಟೇ ಅಲ್ಲ, ಇದು ಜೆಲ್ ಬೇಸ್ಡ್ ಫಾರ್ಮುಲಾ ಕೂಡ. ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಇದು ಸ್ಕಿನ್ ಬ್ರೈಟ್ ಆಗೋದಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಡೈಲಿ 2 ಟೈಮ್ಸ್ ಅಂದ್ರೆ ಬೆಳಗ್ಗೆ ಅಥವಾ ರಾತ್ರಿ ಫೇಸ್ ಗೆ ಹಚ್ಚಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಒಸಿವಿಯಾ ಕ್ರೀಮ್. ನೋಡಿ ಇಲ್ಲಿ. ಸೊ ಇದರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಇದು ನಾವಿವಾಗ ಮೇಕಪ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಜಾಸ್ತಿ ಮೇಕಪ್ ಮಾಡಿರ್ತೀವಿ. ಸೊ ಅದನ್ನು ರಿಮೂವ್ ಮಾಡಿದ ನಂತರ ನಮ್ಗೇನು ಅನಿಸುತ್ತೆ ಅಂದರೆ ಫೇಸಲ್ಲೆಲ್ಲ ಪಿಂಪಲ್ಸ್ ಬರುತ್ತೆ, ಆ್ಯಕ್ನೆ ಮಾರ್ಕ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಈ ಒಸಿವಿಯಾ ಕ್ರೀಮ್ ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಐಸ್ ಹತ್ರ ನೋಡಿ, ಇಲ್ಲಿ ಈ ಥರ ಡಾರ್ಕ್ ಸರ್ಕಲ್ಸ್ ಇದೆ ಮತ್ತು ಒಂಥರ ಮೇಕಪ್ ಮಾಡಿ ಒಂಥರ ಡಲ್ನೆಸ್ ಆಗೋಗಿದೆ. ಸೊ ಆ ಟೈಮಲ್ಲಿ ಈ ಕ್ರೀಮ್ನ ಯೂಸ್ ಮಾಡಬೇಕು. ಇದು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ ಈ ತರ ಇರುತ್ತೆ. ಈ ಕ್ರೀಮ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಹಾನೆಸ್ಟ್ಲಿ ಇದು ನನ್ನ ರುಟೀನ್ ಅಲ್ಲಿ ಬೆಸ್ಟ್ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಕೂಡ. ಇದು ಡಾರ್ಕ್ ಸ್ಪಾಟ್ಸ್ ಮತ್ತು ಆಕ್ನೆ ಮಾರ್ಕ್ಸ್ ನ ರಿಮೂವ್ ಮಾಡಲು ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ ಗೈಸ್, ಜಸ್ಟ್ 7 ಡೇಸ್ ಅಲ್ಲಿ ಸ್ಕಿನ್ ಅಲ್ಲಿ ವಿಸಿಬಲ್ ಡಿಫರೆನ್ಸ್ ನ ಕಾಣಬಹುದು. ಹಾಗೆ ನಾನ್ ಮಾತ್ರ ಅಲ್ಲ ಗೈಸ್ ಈ ಕ್ರೀಮ್ ನ ಯೂಸ್ ಮಾಡೋದು, ಮುನ್ನುಗೆ ಕೂಡ ನಾನು ಈ ಕ್ರೀಮ್ ನ ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ಅವರು ಕೂಡ ಶೂಟ್ ಅಲ್ಲಿ ಹೊರಗಡೆ ಬಿಸಿ ಇರ್ತಾರಲ್ವಾ. ಸೊ ಅದಕ್ಕೋಸ್ಕರ ಟ್ಯಾನ್ ರಿಮೂವ್ ಆಗೋಕೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗಲಿ ಆಕ್ನೆ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ನಾನು ಇವರಿಗೂ ಕೂಡ ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಪರ್ಸನಲ್ ರಿಸಲ್ಟ್ ತುಂಬಾನೇ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ಈ ಕ್ರೀಮ್ನ ಟ್ರೈ ಮಾಡ್ಬೋದು. ತಗೊಂಡು ಹೋಗ್ತಾ ಇದ್ದೀನಿ, ನೋಡೋಣ ವಿಷಪ್ ಬಂದಿದ್ದಾರಾ ಇಲ್ವಾ, ಏನು ಮಾಡ್ತಿದ್ದಾರೆ ಅಂತ. ಸನುಮ ಎಲ್ಲಿದ್ದೀರಾ? ಇದೇನಕ್ಕೆ ಫಸ್ಟ್ ಮೀಟ್ ಆದಾಗ ಇಷ್ಟ ಆಯ್ತಾ?
ನಿಮಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ತಾನೆ? ಇಷ್ಟನಾ? ಅದಕ್ಕೆ ಇವಾಗಲೇ ಮುಡ್ಕೊಳ್ಳಿ, ಅದಕ್ಕೆ ತಾನೇ ತೊಗೊಂಬಂದಿರೋದು. ನಾನೇ ಮುಡಿಸ್ತೀನಿ, ಒಂದು ನಿಮಿಷ. ಫುಲ್ ಖುಷಿ. ಜಾಸ್ತಿ ಹೂವು ತಂದ್ಬಿಟ್ನಾ? ನಿಮ್ಮ ಕೂದಲು ಇರೋದೇ ಅಷ್ಟು ಉದ್ದನಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾವು ಮೀಟ್ ಆಗಿದ್ದೀನ ಅಲ್ವಾ, ಅದಕ್ಕೆ ನಿಮಗೆ ಇದನ್ನು ಕೊಡಿಸ್ಬೇಕು ಅಂತ ಅನ್ನಿಸ್ತು. ಮದುವೆ ಆದಾಗಿಂದ ಇದುವರೆಗೂ ಒಂದ್ಸಲಿನೂ ನಿಮಗೆ ನಾನು ಹೂವು ತಕ್ಕೊಟ್ಟಿಲ್ಲ. ಗೌಡ್ಗೆರೆಗೆ ಹೋದಾಗ ನೀವೇ ಇಷ್ಟಪಟ್ಟು ದೇವ್ರ ಹತ್ರ ಇರೋದನ್ನೇ ಇಸ್ಕೋತಾ ಇದ್ರಿ ಯಾವಾಗಲೂ. ಮತ್ತು ನೀವು ಯಾವಾಗಲೂ ಮಲ್ಲಿಗೆ ಹೂವು ಅಂದರೆ ನಂಗೆ ತುಂಬ ಇಷ್ಟ, ಅದ್ರ ಸ್ಮೆಲ್ ಅಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತೀರಲ್ವಾ. ಸೊ ಅದಕ್ಕೆ ಇದು ಒಂದು ಸ್ಮಾಲ್ ಗಿಫ್ಟು. ತಿರುಗಿ ಈ ಕಡೆ. ಏನು ನಿಮಗೆ? ನಾನೇ ಯಾಕೆ ಬಾಬಾ ಬನ್ನಿ ಇಲ್ಲಿ ತಿರುಗಿ. ಏನಾಯಿತು ನೋಡಿ ಗಾಯ್ಸ್, ಅದಕ್ಕೆ ಅಳ್ತಿರ್ತಾರೆ. ಯಾಕಮ್ಮ? ಏನಾಯಿತು ನೋಡಿ, ಎಷ್ಟು ಖುಷಿ ಆಗ್ಬಿಟ್ರು. ಸಣ್ಣವ್ರನ್ನ ಖುಷಿ ಪಡಿಸೋದು ಇಷ್ಟೇ. ನಡಕ್ತಿದ್ದೆ ನೋಡಿ. ಯಾಕೆ? ಫಸ್ಟ್ ಮೀಟ್ ಅಲ್ಲಿ ಸೇಮ್ ಹಿಂಗೆ ಹೂ ತಂದು ಕೊಟ್ಟಿದಲ್ಲ. ಅಲ್ಲ ಸ್ಪೆಷಲ್ ಡೇನು ಏನಕ್ಕೆ ಸ್ಪೆಷಲ್ ಡೇಲು ಏನಕ್ಕೆ ಮಾಡ್ತಿದ್ದೀರಾ? ಖುಷಿ ಲಾಳು ಇದು, ಬೇಜಾರದಲ್ಲಿ ಆಳುವಲ್ಲ. ಬೇಜಾರದಲ್ಲ ಅಲ್ವಾ? ಕೊಡ್ಸಿಲ್ಲ ನಿಮ್ಗೆ. ಏನು ಕೊಡ್ಸಿಲ್ವಾ? ಎಮೋಷನಲ್ ಆಗ್ತಿದೆ. ಏನಾಗ್ತಿದೆ? ಆಗ್ತಂದ್ರೆ ನಂಗದೇ ಬೇಜಾರಾಗ್ತಿದ್ಯಾ? ಅಂದ್ರೆ ನೋಡಿ ನಡುತ್ತಾ ಇದೀನಿ. ನಾನೇ ಮುಡಿಸ್ತೀನಿ ಆಯ್ತಾ? ಖುಷಿ ಆಯ್ತು. ನಮ್ಮ ಸಣ್ಣವರಿಗೆ ನಾನು ಏನೇ ಕೊಡ್ಸಿದ್ರು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಕೊಡ್ಸೋದು ಕಮ್ಮಿನೇ, ರೇರ್ ಕೊಡ್ಸೋದು ನಾನು ಅವ್ರಿಗೆ. ಇವತ್ತು ಸ್ಪೆಷಲ್ ಡೇ ಅಲ್ವಾ, ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಕೊಡಿಸ್ತೀನಿ. ಥ್ಯಾಂಕ್ ಯು ಅಮ್ಮ. ನೀವು ನನಗೆ ಸಿಕ್ಕಿದ ದಿನ ಇವತ್ತು. ಒಂದು 5 ನಿಮಿಷ ಕುತ್ಕೊಂಡು ಆ ಬ್ಯೂಟಿಫುಲ್ ಮೆಮೊರಿನ ಮಾತಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಹೂವು ಮುಡಿಸ್ಬಿಡ್ತೀನಿ, ನೀವು ಕ್ಯಾಮ್ರಾ ಇಟ್ಕೊಳ್ಳಿ. ಒರೆಸ್ಕೊಳ್ಳಿ ಫಸ್ಟು. ಸಣ್ಣವರಂತೂ ಇವತ್ತು ಪೂರ್ತಿ ಮೆಲ್ಟ್ ಆಗೋದ್ರು. ಬನ್ನಿ ಮೆಲ್ಟ್ ಆಗಿರೋರೆ, ಒಂದು ನಿಮಿಷ ನಿಮಗೆ ಹೂವು ಮುಡಿಸ್ಬಿಡೋಣ. ಕಿಟಕಿನೇ ತೆಗ್ದಿರ ಗೈಸ್. ಮನೆಯಿಂದ ಬಂದು ಏನು ನೀಟ್ ಮಾಡಿಲ್ಲ, ಬಂದು ಇಬ್ರು ಫ್ರೆಶ್ ಅಪ್ ಆದ್ವಿ ಅಷ್ಟೇ. ಫ್ರೆಶ್ ಅಪ್ ಆಗಿ ಸಣ್ಣವರು ಫ್ರೆಶ್ ಅಪ್ ಆಗೋ ಟೈಮಲ್ಲಿ ಓಡೋಗಿ ತಗೊಂಡ್ ಬಂದೆ. ಅದೇ ನಾನು ಎಲ್ಲೋದ್ರಿ ಬಂದು ನೋಡ್ತಾ ಇದ್ದೀನಿ. ಒಂದ್ಸರಿ ಗಾಡಿ ಮೊನ್ನೆಯಿಂದ ಓಡಿಸೇ ಇಲ್ಲ ಅಲ್ವಾ, ಕೀ ಕೊಡಿ ನೋಡ್ಕೊಂಡು ಬರ್ತೀನಿ ಅಂತ ಹೋದವ್ರು ಇಲ್ಲೇ ಇಲ್ಲ. ಕೆಳಗಡೆ ಎಲ್ಲ ಹುಡುಕ್ದೆ, ಎಲ್ಲೂ ಇಲ್ಲ. ಸರಿ, ನಾನು ಹೂವು ಮುಡಿಸ್ಬೇಕು. ತಗೊಳ್ಳಿ. ಏರ್ ಪಿನಲ್ಲಿ ನಿಜಾನ ನನಗೆ ಬರಲ್ಲ ಹೂವು ಮುಡ್ಸೋದಕ್ಕೆ. ಹೆಂಗ್ ಗೊತ್ತಾ? ಆದ್ರೂ ಇದನ್ನ ಹುಡುಗರು ಕಲಿಬೇಕು. ಹೆಂಗ್ ಗೊತ್ತಾ? ಹಿಂಗ್ ಮಾಡಿ ಹೂವು ಇಟ್ಟು ಹಿಂಗ್ ಮುಡ್ಸೋದು, ಆಮೇಲೆ ಬಿಡಿ. ಓಕೆ, ಕೊಡಿ, ನಾನು ಏರ್ ಪಿನ್ ಅಲ್ಲ. ತಗೊಳ್ಳಿ. ಸಣ್ಣವರಿಗೆ ಹೂವು ಮುಡಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದಿನ ಗೌಡ್ಗೆರೆಯಲ್ಲಿ ಮುಡ್ಸಿದ್ದೆ. ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಮ್ಮ. ಅಂದ್ರೆ ಅದಕ್ಕೆ ಫಸ್ಟ್ ಪಿನ್ ಹಾಕ್ಬೇಡಿ. ಇಲ್ಲ ಇಲ್ಲ ಆಗ್ತಿಲ್ಲ ಸನುಮಾ. ಗೌಡ್ಗೆರೆಯಲ್ಲಿ ನಿಮ್ಗೊಂದು 2 ಟೈಮ್ ಮುಡ್ಸಿದ್ದೀನಿ. ಅದಾದ್ಮೇಲೆ ನಾನು ಅಂತ ತಗೊಂಡ್ ಬಂದು ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ನಿಮಗೆ ಹಾಕ್ತಿರೋ ಅಂತ ಹೂವು ಹೆಂಗ್ ಹಾಕ್ತಿರೋ ಗೊತ್ತಿಲ್ಲ, ಒಂದ್ ರೇಂಜಿಗೆ ಹಾಕಿದೀನಿ. ಹಾಕ್ಬಿಟ್ನಾ? ಹೆಂಗ್ ಹಾಕಿದ್ರು ಪರವಾಗಿಲ್ಲ. ಓಕೆ, ಮುಡಿಸ್ಬಿಟ್ಟೆ. ಗೈಸ್ ಫೈನಲಿ ನಮ್ಮ ಸಣ್ಣವರಿಗೆ ಮುಡಿಸಿ ಆಯ್ತು. ಹಿಂಗೇನ ಮುಡ್ಸೋದು? ಹೆಂಗ್ ಮುಡ್ಸಿದ್ರೆ ನಂಗೆ ಪರವಾಗಿಲ್ಲ. ನೋಡಿ ಗೈಸ್ ಹೆಂಗ್ ಮುಡ್ಸಿದಾರೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು. ಅನ್ಎಕ್ಸ್ಪೆಕ್ಟೆಡ್. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಸರ್ಪ್ರೈಸ್ಗಳನ್ನ ಯಾವಾಗಲೂ ಹೇಳ್ಬಿಟ್ಟು ಕೊಡಲ್ಲ. ಯಾವಾಗಲೂ ಸರ್ಪ್ರೈಸ್ ಕೊಟ್ರೆ ಅಂದರೆ ಅದಕ್ಕೆ ಒಂದು ಮಜಾ ಇರಲ್ಲ. ಯಾವಾಗಲೂ ಒಂದು ಸಲ ಸರ್ಪ್ರೈಸ್ ಕೊಟ್ರೆ, ಇವತ್ತು ನೋಡಿ ನೀವು ಎಷ್ಟು ಖುಷಿ ಪಟ್ರಿ. ಅನ್ಎಕ್ಸ್ಪೆಕ್ಟೆಡ್ ಖುಷಿ ಆಯ್ತು. ನನ್ನ ಸರ್ಪ್ರೈಸ್ ಇದು. ಹಾ ಸೂಪರ್ ಆಗಿತ್ತು. ಎಷ್ಟು ಕಾಸ್ಟ್ಲಿ ಸರ್ಪ್ರೈಸ್ ನನಗಿದು. ನಿಜ. ನನಗೆ ಕಾಸ್ಟ್ಲಿ ಸರ್ಪ್ರೈಸ್ ಇದು ನಿಜ. ಗಾಯ್ಸ್ ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೊಂಬೇಡಿ. ಸಣ್ಣವರು ನನಗೆ ಸಿಕ್ಕಿದಂದ್ರೆ ಪುಣ್ಯನೇ. ಗೌಡ್ಗೆರೆ ಚಾಮುಂಡೇಶ್ವರಿಲಿ ನಾವು ಮದುವೆ ಆದ್ವಿ ಗೊತ್ತಾ. ಅದು ಮದುವೆ ಮಾಡಿಸಿದ್ದು ದೇವರಿಂದಾನೆ. ನಾವಿಬ್ರು ಮೀಟ್ ಆಗಿದ್ದು ಕಟೀಲು ಟೆಂಪಲ್ ದುರ್ಗಾ ಪರಮೇಶ್ವರಿಯಲ್ಲಿ ಫಸ್ಟ್ ಮೀಟ್ ಆಗಿದೆ ಅಲ್ಲೇ. ನಮ್ಗೆ ದೇವ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಿಂದ ದೇವ್ರು ನಿಂತ್ಕೊಂಡೇ ನಮ್ಮಿಬ್ರನ್ನ ಒಂದ್ ಮಾಡಿಸಿದ್ದು ಅಂತ ಅಂದ್ರೆ ನಿಜ. ತುಂಬಾ ಖುಷಿ ಆಗುತ್ತೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ. ಫಸ್ಟ್ ಡೇ ಯಾವ ತರ ಎಕ್ಸ್ಪೀರಿಯನ್ಸ್ ನಮ್ಮಿಬ್ರಿಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬನ್ನಿ, ಒಂದು 5 ನಿಮಿಷ ಕುತ್ಕೊಂಡು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ದಿನ ಆಯ್ತು. ಮಾತಾಡೋಣ ಬನ್ನಿ. ಗೈಸ್ ಫೈನಲಿ ನಾವು ನಿಮ್ಮ ಜೊತೆ 5 ನಿಮಿಷ ಮಾತಾಡೋಣ ಅಂತ ಬಂದಿದ್ದೀವಿ. ಮತ್ತು ನಾವು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಕಳೆದಿರೋ ದಿನಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಅಂತ ಅಂದರೆ ನಮ್ಮ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಒಂದು ನಿಮಿಷ. ಏನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇದೆ ಇರಿ. ಕಣ್ಮುಚ್ಚಿನಿ. ಏನು? ಕಣ್ಮುಚ್ಕೊಂಡಿರ್ಬೇಕು. ನನ್ನ ಮೇಲಾನೆ ಓಪನ್ ಏನು ಮಾಡಬಾರ್ದು. ನನ್ನ ಮೇಲಾನೆ. ಓಕೆ. ಓಪನ್ ಮಾಡಲ್ಲ ತಾನೇ? ಸರಿ. ಪ್ರಾಮಿಸ್.
ಪ್ರಾಮಿಸ್ ಏನ್ಮಾ ನನಗೆ ಗೊತ್ತಿಲ್ಲ. ಓಪನ್ ಮಾಡಿ ನಾನು ಸರ್ಪ್ರೈಸ್ ಕೊಡೋಕೆ ಅಂತ ಇದು ಓಪನ್ ಮಾಡಿ ಮಾಡಿದ್ದೀನಿ. ತಗೊಳ್ಳಿ, ಏನಿದು? ಇದು ನನ್ನ ಸರ್ಪ್ರೈಸು, ನಿಜ? ಪ್ರಾಮಿಸ್. ಯಾವಾಗ ಇದು? ನನಗೆ ಶಾಕ್ ಕೊಟ್ಬಿಟ್ರಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇವತ್ತು ವ್ಲಾಗ್ ಮಾಡ್ಬೇಕಂತಾನೆ ನನ್ನ ಮೈಂಡಲ್ಲಿ ಇರಲಿಲ್ಲ, ರೆಸ್ಟ್ ಮಾಡೋಣ ಅಂತ ಇದ್ದೆ. ಯಾವ್ದಂತ ನೋಡಿ, ನನಗೋಸ್ಕರ ಅಂತ ವಾಚ್ ಬುಕ್ ಮಾಡಿಕೊಟ್ಟಿದ್ದಾರೆ. ವ್ಯಾಲಿಂಗ್ಟನ್ ವಾಚ್ ಕೊಡಿಸಿದ್ದಾರೆ. ನಿಜ, ನಾನು ಈ ಥರ ಕಂಪ್ನಿ ವಾಚ್ ಐತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಇರಿ ನಿಮ್ಗೆ ಹಾಕ್ತೀನಿ ನಿಜ ಗೈಸ್, ಈ ಥರದ್ದು ಒಂದು ವಾಚ್ ಐತೆ ಅಂತಲೇ ಗೊತ್ತಿರಲಿಲ್ಲ ಕಂಪ್ನಿ. ಸಣ್ಣ ಅವ್ರು ನೋಡಿ ನನಗೋಸ್ಕರ ಅಂತ ಏನೇನೆಲ್ಲ ಮಾಡ್ತಾರೆ. ನಂದೇ ಹಂಗಂದ್ರೆ ಚಿಕ್ಕ ಗಿಫ್ಟ್ ಆಗೋಯ್ತಾ? ನಂಗೆ ಅದರ ಮುಂದೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ ಮುನು. ಇದು ಕೊಡೋ ಗಿಫ್ಟು ಖುಷಿ ಯಾಕೆ, ಪ್ರಾಮಿಸ್. ನಂಗೆ ಇದೇ ಇಷ್ಟ ಆಯ್ತು, ಅದಕ್ಕೆ ತಾನೆ ನಂಗೆ ಖುಷಿಲಿ ಚೆನ್ನಾಗೈತೆ, ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೆ ಹಾಕೊಳ್ಳಿ. ಇವ್ರ ಹತ್ರ ಬ್ಲ್ಯಾಕ್ ಕಲರ್ ವಾಚ್ ಎಲ್ಲ ಇದೆ, ಬಟ್ ಇವ್ರಿಗೆ ವಾಚ್ ಅಂದ್ರೆ ಇಷ್ಟ. ಅಂದ್ರೆ ಬೇರೆ ಬೇರೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಹಾಕೋದೆಲ್ಲ ಇಷ್ಟ. ಯಾವಾಗ ಆಯ್ತು ನೀವು ಇವಾಗ ಶೂಟಿಂಗ್ ಅಲ್ಲಿ ಇದೆಯಲ್ಲ, ಯಾವಾಗ ಬುಕ್ ಮಾಡಿದ್ರಿ? ನೆನ್ನೆ ಬುಕ್ ಮಾಡಿದೆ, ನೆನ್ನೆ ಸರ್ಚ್ ಮಾಡ್ತಾ ಇದ್ದೆ. 1% ಇತ್ತು ಫೋನಲ್ಲಿ. ಆ ಟೈಮಲ್ಲಿ ಆರ್ಡರ್ ನೋಡ್ತಾ ಇದ್ದೆ, ಬಟ್ ನಂಗೆ ಇವತ್ತೇ ಡೆಲಿವರಿ ಬೇಕಿತ್ತು. ಇವತ್ತು ನೀವು ನಿದ್ದೆ ಮಾಡಿರ್ಬೇಕಾದ್ರೆ ಕರೆಕ್ಟ್ ಟೈಮಲ್ಲಿ ಕಾಲು ಬಂತು ಅಂತ, ಅದಕ್ಕೆ ಹೋಗಿ ತಗೊಬಂದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ವಿ. ಏನೂ ಇಲ್ಲ ಅಂದ್ರೆ ರೆಸ್ಟೇ ಮಾಡಿರ್ಲಿಲ್ವಲ್ಲ ಇಷ್ಟು ದಿನ. ರೆಸ್ಟ್ ಮಾಡಿ ಮಲ್ಕೊಂಡಿದ್ವಿ. ಏನೋ ಫೋನ್ ಬಂತು. ಫೋನ್ ಬಂದಿದ್ದಷ್ಟೇ ನನಗೆ ಗೊತ್ತು. ಸಣ್ಣವ್ರು ಎಲ್ಗೋದ್ರು ಅಂತ ಗೊತ್ತಾಗಿಲ್ಲ. ಕೆಳಗಡೆ ಹೋಗಿ ಆರ್ಡರ್ ತಗೊಂಡು ಬಂದಿದ್ದಾರೆ ನೋಡಿ. ಆಹಾ ಸರಿಯಾಗಿದ್ಯಮ್ಮ. ನಾನು ಅನ್ಕೊಂಡೆ ನಮ್ಮ ಅಮ್ಮನಿಗೆ ಹೇಳಿ ನೀವು ಅದನ್ನ ಎತ್ಸಿಟ್ಟಿದ್ದೀರಾ ಅಂತ. ಇಲ್ಲ, ಇದು ನಂಗೆ ನೆನ್ನೆ ಪ್ಲಾನ್ ಬಂತು ಮುನು. ನಂದು ಚಿಕ್ಕ ಗಿಫ್ಟ್ ಆಗೋದು ಅಂತ ಬೇಜಾರಾಗ್ತದೆ. ಚಿಕ್ಕ ಗಿಫ್ಟ್ ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಂಗೆ ಎಷ್ಟು, ನೀವು ಬೇರೆ ಯಾವ ಗಿಫ್ಟ್ ಕೊಟ್ಟಿದ್ರು ನಾನು ಇಷ್ಟು ಖುಷಿ ಪಡ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಆ ಡೇ ಇದೆ ಅಲ್ವಾ, ರೀಕ್ರಿಯೇಟ್ ಆಗೋ ತರ ಆಯ್ತು ಮುನು. ಸರದಾಗೈತೆ ವಾಚ್. ಅದು ಮ್ಯಾಚಿಂಗ್ ಇವತ್ತು ಹಾಕಿರೋ ಡ್ರೆಸ್ಸಿಗೆ ಮ್ಯಾಚಿಂಗು. ನೋಡಿ ಗೈಸ್, ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ವೈಟ್ ಅಂಡ್ ಬ್ಲ್ಯಾಕ್ ಹಾಕೊಂಡು ಈಚೆ ಬಂದೆ. ಸಣ್ಣವರು ಡ್ರೆಸ್ ಎತ್ಕೋತಾ ಇದ್ರು ಯಾವ್ದು ಹಾಕೊಳ್ಳಿ ಅಂತ. ನೋಡಿದ್ರೆ ಅವರು ವೈಟ್ ಅಂಡ್ ಬ್ಲ್ಯಾಕ್ ಹಾಕೊಂಡ್ರು, ಮ್ಯಾಚಿಂಗು. ಅದ್ರಲ್ಲಿ ವಾಚ್ ಬೇರೆ ಮ್ಯಾಚಿಂಗು, ಬ್ಲ್ಯಾಕ್ ಅಂಡ್ ವೈಟು. ನನ್ನ ಫೇವ್ರೇಟ್ ಕಲರ್ ಆಕ್ಚುಲಿ. ಬಟ್ ವೈಟ್ ಅಂದ್ರೆ ನಾನು ಗಲೀಜ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅದಕ್ಕೆ ರೇರ್ ಹಾಕೋಕೆ ಯಾವಾಗಾದ್ರೂ ಒಂದೊಂದು ಟೈಮ್ ಹಾಕೊಳ್ಳೋದಕ್ಕೆ. ಥ್ಯಾಂಕ್ ಯು ಮಾ. ಇದರಲ್ಲಿ ವ್ಯಾರಂಟಿ ಗ್ಯಾರಂಟಿ ಚೆನ್ನಾಗಿದೆ. ಇದೆ. ಹಿಂಗೆ ಜೋಪಾನವಾಗಿ ನೋಡ್ಕೋತೀನಿ. ವಾಚ್ನಲ್ಲ, ನಿಮ್ಮನ್ನ. ವಾಚ್ನ ಗ್ಯಾರಂಟಿ ಕೊಡೋಕೆ ಆಗಲ್ಲ. ನನಗೆ ಕೊಟ್ಟಿರೋ ಗಿಫ್ಟ್ನ ನಾನು ಯೂಸ್ ಮಾಡ್ತೀನಿ ಖುಷಿಯಿಂದ, ನನಗಿಷ್ಟ ತುಂಬಾ. ಬಟ್ ಆದ್ರೆ ನಾನು ವಸ್ತುಗಳನ್ನ ನೀಟಾಗಿ ನೋಡ್ಕೊಳ್ಳೋದಕ್ಕೆ ಬರಲ್ಲ. ಬಟ್ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇದೆ ಆಯ್ತಾ. ಇಷ್ಟ ಆಯ್ತಾ ನಿಜವಾಗ್ಲೂ ಹೇಳಿ? ಸೂಪರ್ ಆಗಿದೆ, ಚೆನ್ನಾಗೈತೆ, ಇಷ್ಟ ಆಯ್ತು ನಂಗೆ. ಈ ಥರದ್ದು ವಾಚ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಅನ್ಕೊಂಡೇ ಇರಲಿಲ್ಲ ಇವರು. ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಇವ್ರು ನೋಡಿದ್ರೆ ನೋಡಿ ನನಗೆ ಸರ್ಪ್ರೈಸೇ ಕೊಟ್ಬಿಟ್ರು. ಶಾಕು, ನಿಜ ಶಾಕ್ ಆಯಿತು ನನಗೆ. ಹೌದಾ? ಅದು ಯಾವ ಗ್ಯಾಪಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀರಾ ನೋಡಿ. ಗೈಸ್ ಸರಿ ಓಕೆ, ನೋಡಿದ್ರಲ್ವಾ ಸಣ್ಣವರು ನನಗೆ ಯಾವ ಥರ ಸರ್ಪ್ರೈಸ್ ಕೊಟ್ಟರು. ಬನ್ನಿ ಮಾತಾಡೋಣ ಇವಾಗ ನಿಮ್ಮ ಜೊತೆ. ನಮ್ಮ ಫಸ್ಟ್ ಡೇನ ನೆನೆಸ್ಕೊಳ್ಳೋಣ ಮತ್ತೆ. ಇವಾಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೀಟ್ ಆಗಿದ್ದು 2022 ಅಲ್ಲಿ, ಅಂದರೆ ಲೈವ್ ಆಗಿ. ಅದಕ್ಕಿಂತ ಮುಂಚೆ ನಮಗೆ ಜಸ್ಟ್ ಕಾಂಟ್ಯಾಕ್ಟಲ್ಲಿ ಇತ್ತು ಅಷ್ಟೇ. ಇವ್ರು ಹೇಳ್ತಿದ್ರು ಮಂಗ್ಳೂರಿಗೆ ಯಾವಾಗಾದರೂ ಬಂದರೆ ನನಗೆ ಸಿಕ್ಕ್ರಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಕೂಡ ಅವತ್ತಿನ ದಿನ ಅಕ್ಕನ ಜೊತೆ ಸಡನ್ ಪ್ಲ್ಯಾನ್ ಆಯಿತು ಕಟೀಲು ಟೆಂಪಲ್ಗೆ ಅಂತ. ಆ ದೇವರೇ ನನ್ನ ಕರ್ಸ್ಕೊಂತೋ ಏನೋ ಗೊತ್ತೇ ಇಲ್ಲ ನನಗೆ. ಆಕಸ್ಮಿಕವಾಗಿ ಹೋಗ್ತಾ ಇದ್ದೆ. ನೈಟ್ ಇವ್ರಿಗೆ ಮೆಸೇಜ್ ಹಾಕಿದೆ, ನಾನು ಕಟೀಲು ಟೆಂಪಲ್ ಎಷ್ಟು ಗಂಟೆಗೆ ಅದನ್ನು ಹೇಳಿ? ಒಂದು 11 o'clock 10:30 ಅಂದರೆ ಅವಾಗ ಚಾಟ್ ಮಾಡ್ತಿದ್ರು ಸಣ್ಣವರು. ಅವಾಗ ಹೇಳಿದ್ರು ನಾನು ಬರ್ತಿದ್ದೀನಿ ಅಂತ ಹೇಳಿದಾಗ ಇವ್ರಿಗೆ ಶಾಕು. ಹೌದಾ, ಬರ್ತಿರೋದಕ್ಕಿಂತ ಮುಂಚೆ ಹೇಳ್ಬೇಕು ತಾನೇ ಅಂತ ಅಂದರು. ಇಲ್ಲ ಅಮ್ಮ, ಸಡನ್ ಪ್ಲ್ಯಾನು, ಅಕ್ಕ ಹೇಳಿದ್ದು, ಅದಕ್ಕೆ ಅವ್ರ ಜೊತೆ ಬರ್ತಿದ್ದೀನಿ ಅಂತ ಅಂದೆ. ಸರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅವತ್ತಿನ ದಿನ ಬಂದರು ಗೈಸ್, ಸೀರೆ ಉಡ್ಕೊಂಡು ಬಂದರು. ಫಸ್ಟ್ ಟೈಮು ನಾನು ಸಣ್ಣವ್ರನ್ನ ನೋಡಿದ್ದು. ನಿಜ ಹೇಳಬೇಕು ಅಂತ ಅಂದರೆ ಸಣ್ಣವರು ಇವಾಗ ನೀವು ಹೇಗೆ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಅದಕ್ಕಿಂತ ಎದುರುಗಡೆ ಇನ್ನೂ ಸಖತ್ತಾಗಿದ್ದಾರೆ. ನಾನು ಫೋನಲ್ಲಿ ಸಣ್ಣವ್ರ ಫೋಟೋನ ನೋಡಿದ್ದೆ, ಬಟ್ ನನಗೇನು ಅಷ್ಟೊಂದು ಅಟ್ರಾಕ್ಷನ್ ಇರಲಿಲ್ಲ. ಮಾತಾಡ್ತಿದ್ದೆ, ಆದರೆ ಚೆನ್ನಾಗಿ ಮಾತಾಡ್ತಾ ಇದ್ದೆ, ತುಂಬ ಕ್ಲೋಸ್ ಇದ್ವಿ. ಬಟ್ ಎದುರುಗಡೆ ಸ್ಯಾರಿ ಉಡ್ಕೊಂಡು ಬಂದ್ರಲ್ವಾ, ತುಂಬ ಅಂದರೆ ತುಂಬ ಇಷ್ಟ ಆದರು. ಎಷ್ಟು ಲಕ್ಷಣವಾಗಿದ್ದಾರೆ ಫೋಟೋದಲ್ಲೂ ಎದುರುಗಡೆಗೂ, ಎಷ್ಟು ಡಿಫ್ರೆಂಟ್. ಎಷ್ಟೊಂದು ಜನ ನಂಗೆ ಹೇಳ್ತಾರೆ ಫೋಟೋ ವಿಡಿಯೋದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಜ ಡಿಫ್ರೆಂಟ್, ತುಂಬ ತುಂಬ ಅಂದರೆ ತುಂಬ ಡಿಫ್ರೆನ್ಸು.
ನಾನು ಹೆಂಗೋ ನಂಗೆ ಗೊತ್ತಿಲ್ಲ, ಅದು ನಾನು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಸಣ್ಣವರಂತೂ ನನಗೆ ಅವತ್ತು ತುಂಬಾ ನೀವು- ಸ್ಪೆಷಲ್ ಆಗಿ ಕಾಣಿಸಿದ್ರು. ನೀವು ಫೋಟೋದಲ್ಲೂ ಚಂದಾನೆ, ಎದುರುಗಡೆ ಇದ್ರು ಚಂದಾನೆ, ಎಲ್ಲ ನೀ ಚಂದಾನೆ ಬಿಡಿ. ಅವತ್ತಿನ ದಿನ ಜೂನ್ ಮಂತು, ಇದೇ ದಿನ. ಅವತ್ತಿನ ದಿನ ಏನಾಯ್ತು ಅಂತ ಅಂದ್ರೆ, ಸಣ್ಣವರು ಬ್ಲೂ ಸ್ಯಾರಿ ಹಾಕೊಂಡು ಬಂದಿದ್ರು. ಸ್ಯಾರಿಲಿ ನೋಡಿದ್ರೆ ನಾನು ಫುಲ್ ಫಿದಾ ಆಗೋದೆ ಅವತ್ತಿನ ದಿನ ಸಣ್ಣವ್ರನ್ನ. ಬ್ಲೂ ಗ್ರೀನ್ ಮಿಕ್ಸ್. ಬ್ಲೂ ಮತ್ತೆ ಲೈಟ್ ಆಗಿ ಗ್ರೀನ್ ಮಿಕ್ಸ್ ಆಗಿತ್ತು. ನಾನು ಬ್ಲೂ ಅಂಡ್ ಬ್ಲ್ಯಾಕ್ ಹಾಕೊಂಡು ಬಂದಿದ್ದೆ. ನೋಡಿ ಕೋ ಇನ್ಸಿಡೆಂಟು, ಕಲರು ಮ್ಯಾಚು. ಹೌದು. ಯಪ್ಪ ಶಾಕು. ಸಣ್ಣವರು ನಾನು ನೋಡಿ ಫುಲ್ ಭಯ ಇಲ್ಲ, ಪಡ್ಕೋತಾ ಇದ್ರು. ಅದು ನೀವು ನಿಮ್ ಸ್ಟೋರಿ ಹೇಳಿದ್ರಿ, ನಂದು ಹೇಳ್ತೀನಿ. ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೂ ಬೇರೆ ಸ್ಟೋರಿ ಇದೆ. ಹೇಳಿ. ಏನಂತ ಅಂದ್ರೆ, ಇವ್ರು ನೈಟ್ ಹೇಳಿದ್ರು ಮಂಗ್ಳೂರಿಗೆ ಬರ್ತಾ ಇದೀನಿ ಅಂತ ಅಂದ್ರು. ಅದು ಒಂದು 11 o'clock ಆಗಿತ್ತು. ನನ್ನ ಹತ್ರ ಬೇರೆ ಟ್ರೆಡಿಷನಲ್ ಡ್ರೆಸ್ಸೇ ಇಲ್ಲ, ಎಲ್ಲ ಇರೋದೇ ಮಾಡರ್ನ್ ಡ್ರೆಸ್, ಅಂದ್ರೆ ವೆಸ್ಟರ್ನ್ ವೇರ್ಸ್ ಇತ್ತು. ನಿಮ್ ಸೈಡ್ ಹಿಂಗಲ್ವಾ, ಅಂದ್ರೆ ಮಾಮೂಲಿ ದೇವಸ್ಥಾನಕ್ಕೆಲ್ಲ ನೀವು ಟ್ರೆಡಿಷನಲ್ ವೇರೆ ಹಾ, ಹಾಕೊಂಡು, ಹೌದು. ಈ ಸೈಡ್ ಹಂಗಿಲ್ಲ, ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ, ಹಿಂಗಂದ್ರೆ ಹಂಗೆ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ಮಂಗಳೂರು ಸೈಡ್ ಎಲ್ಲ ಮತ್ತೆ ಎಷ್ಟೋ ಕೆಲವೊಂದು ಕಡೆ, ತುಂಬಾ ಕಡೆ ನಾನು ನೋಡಿದೀನಿ, ಟ್ರೆಡಿಷನಲ್ ಅಲ್ಲೇ ಹೋಗ್ಬೇಕು. ಹೌದು. ಅದಕ್ಕೆ ಆಮೇಲೆ ಏನಾಯ್ತು ಗೊತ್ತಾ ಮುನ್ನು, ನಂದು ಸಿಸ್ಟರ್ ಇದು, ನನ್ನ ಅಕ್ಕಂದು ಒಂದು ಸ್ಯಾರಿ ಇತ್ತು ಆಯ್ತಾ. ಆ ಸ್ಯಾರಿ ಒಂದೇ ಒಂದು ಇದ್ದಿದ್ದು, ಅದು ನಂಗೆ ಹೆಂಗ್ ಸಿಕ್ತು ಅಂತ ಅಂದ್ರೆ, ನಂದು ಕಸಿನ್ ಇದು ಮ್ಯಾರೇಜ್ ಇತ್ತು. ಸೊ ಮ್ಯಾರೇಜ್ ಟೈಮಲ್ಲಿ ಇಸ್ಕೊಂಡಿದ್ದೆ, ನಂಗೆ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು. ಅದೇ ಸ್ಯಾರಿನ ತೆಗ್ದಿಕ್ಕೊಂಡಿದ್ನಾ. ಇವ್ರು ಬರ್ತೀನಿ ಬೇರೆ ಅಂದ್ರೆ, ಅದು ಕಟೀಲ್ ಟೆಂಪಲ್ಗೆ ನಾನು ಹೋಗೂ ಇರಲಿಲ್ಲ. ನನ್ನ ಪಿ ಜಿಯಿಂದ ಕಟೀಲ್ ಟೆಂಪಲ್ಗೆ ಒಂದು 50 minutes ಇದೆ. ಯಾರ್ ಸ್ಯಾರಿ ಅದು? ರೂಪಕದ್ದು. ಹೌದಾ, ನಿಮ್ದ? ಅಲ್ಲ ಅಂದ್ರೆ ನಾನು ಇವ್ರದೇ ಸ್ಯಾರಿ ಅನ್ಕೊಂಡಿದ್ದೆ. ಇಲ್ಲ, ಅಂದ್ರೆ ಏನ್ ಗೊತ್ತಾ, ನನ್ನ ಪಿ ಜಿಯಿಂದ ಕಟೀಲ್ ಟೆಂಪಲ್ಗೆ 50 minutes ಜರ್ನಿ ಇದೆ ಬಸ್ಸಲ್ಲಿ. ನಾನು ಹೋಗೂ ಇರಲಿಲ್ಲ, ಯಾಕಂದ್ರೆ ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಎಷ್ಟು ಗ್ಯಾಪ್ ಇರುತ್ತೆ ಹೇಳಿ. 1 hour 2 hour ಎಲ್ಲ ತಗೊಳುತ್ತೆ, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಆ ಥರ. ಸೊ ಹಾಗೆ ನಮ್ಮ ಮಂಗಳೂರಲ್ಲಿ ಕೂಡ ನನ್ನ ಪಿ ಜಿಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು 50 minutes ಇತ್ತಾ. ನಂಗೆ ಹೆಂಗೆ ಹೋಗೋದು ಗೊತ್ತಿಲ್ಲ, ಯಾವ್ದ್ರಲ್ಲಿ ಹೋಗೋದು ಗೊತ್ತಿಲ್ಲ. ಇವ್ರು ಬೇರೆ ಬೇಗ ರೀಚ್ ಆಗ್ತಾರೆ. ಅಂದಿದ್ಕೆ ಓಡ್ ಬಂದ್ಬಿಟ್ರು, ಬಂದ್ಬಿಟ್ಟು ಅದು 7 ಗಂಟೆಗೆ ಬಂದ್ಬಿಟ್ಟವ್ರೆ. ಇಲ್ಲ, ಅಂದ್ರೆ ನೀವ್ ಯೋಚನೆ ಮಾಡಿ, ಸಣ್ಣವ್ರು ಇಲ್ಲಿ ರೆಡಿ ಆಗೋದಕ್ಕೆ ಒಂದೊಂದ್ಸಲಿ ಜಾಸ್ತಿ ಟೈಮ್ ತಗೋತಾರೆ. ಅಂದ್ರೆ ಸೀರೆಲ್ಲ ಉಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತಗೋತಾರೆ. ಬಟ್ ಸೀರೆನ ಪರ್ಫೆಕ್ಟ್ ಆಗಿ ಉಡ್ತಾರೆ, ಸಕ್ಕತ್ತಾಗಿ ಉಡ್ತಾರೆ ಸೀರೆನ. ಅದು ಎಲ್ಲಿ ಕಲ್ತ್ರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಕ್ಕತ್ತಾಗಿ ಅವತ್ತು ಉಡ್ತಾರೆ. ಎಷ್ಟು ಗಂಟೆ ಎದ್ದೆ ಗೊತ್ತಾ ನಾನು? 4. ನನಗ್ ಗೊತ್ತು, ಅದಕ್ಕೆ ಅದೇ ಮ್ಯಾಟ್ರಿಗೆ ಬಂದಿದ್ದು ನಾನು. ಅವತ್ತಿನ ದಿನ ಇವರು ಎಷ್ಟೊತ್ತಿಗೆ ಎದ್ದಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಎಷ್ಟವರು? 4:03 ಎದ್ದು ಸಾರಿ ಎಲ್ಲ ವೇರ್ ಮಾಡಿದ ನಂತರ 4:15 ಅಲ್ಲ 5 ಗಂಟೆಗೆ ಅನ್ಸುತ್ತೆ. 5 ಗಂಟೆಗೆ ಬಸ್ ಸ್ಟಾಪ್ಗೆ ಹೋದೆ. ಬಸ್ ಸ್ಟಾಪ್ಗೆ ಹೋಗಿ ಯಾವ ಬಸ್ಸು ಗೊತ್ತಿಲ್ಲ, ಬರೋ ಬಸ್ ಎಲ್ಲ ಕಂಡಕ್ಟರ್ ಹತ್ರ ಕೇಳ್ತಾ ಇದೀನಿ, ಕಟೀಲ್ ಟೆಂಪಲ್ ಹೋಗುತ್ತಾ, ಯಾವ ಸ್ಟಾಪ್ ಗೊತ್ತಿರಲಿಲ್ಲ. ಗೊತ್ತೇ ಇಲ್ಲ. ಆದ್ರೂ ನೋಡಿ, ನನ್ನ ಮೇಲೆ ನಂಬಿಕೆಯಿಂದ ಬಂದವ್ರು ಅಲ್ಲಿವರೆಗೂ ಮೀಟ್ ಆಗ್ಲೇಬೇಕು, ನಾನು ನೋಡ್ಲೇಬೇಕು ಅಂತ. ಅಂದ್ರೆ ಇವರು ನನ್ನ ಫೋನಲ್ಲಿ ನೋಡ್ತಿದ್ರು, ನಾನು ಮಾಡೋ ರೀಲ್ಸ್ಗಳನ್ನ ನೋಡ್ತಾ ಇದ್ರು, ಆ ಥರ ನೋಡ್ತಿದ್ರು ಅಷ್ಟೇ. ಬಟ್ ಎದುರುಗಡೆ ಹೇಗಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇವ್ರಿಗೂ ಇತ್ತು, ನನಗೂ ಇತ್ತು. ಎದುರುಗಡೆ ಕ್ಯೂರಿಯಾಸಿಟಿ ತುಂಬಾ ಇತ್ತು, ಸಣ್ಣವ್ರು ಹೇಗಿದ್ದಾರೆ ಎದುರುಗಡೆ ನೋಡ್ಬೇಕು. ಎಷ್ಟು ವೈಟ್ ಇದ್ರು ಗೊತ್ತಾ ಬ್ಯಾಂಗ್ಳೂರಲ್ಲಿ. ಇವಾಗ ಸ್ವಲ್ಪ ಡಲ್ ಆಗಿದ್ದಾರೆ ಇಲ್ಲಿದ್ದು. ಸಾರಿ, ಮಂಗ್ಳೂರಲ್ಲಿ ಎಷ್ಟು ಬೆಳ್ಳಗಿದ್ರು ಅಂದ್ರೆ ತುಂಬಾ ಬೆಳ್ಳಗಿದ್ರು. ಏನಪ್ಪ ಅವ್ರು ಇಷ್ಟೊಂದು ಬೆಳ್ಳಗಿದ್ದಾರೆ ಅಂತ ಅನ್ಕೊಂಡೆ ನಾನು. ಯಾವ ಕ್ರೀಮ್ ಹಚ್ತಾ ಇದ್ರೋ ಗೊತ್ತಿಲ್ಲ. ಕ್ರೀಮ್ ಅಲ್ಲ, ಅದು ನ್ಯಾಚುರಲ್ ಬ್ಯೂಟಿ. ಗೊತ್ತಿಲ್ಲ ನನಗೆ. ಸಖತ್ತಾಗಿ ಕಾಣಿಸ್ತಾ ಇದ್ರು. ಸೀರಿಯಲ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದ್ರು. ನೀವೇ ನೋಡಿದಿರಲ್ವಾ, ಎಷ್ಟು ಜನ ಕಮೆಂಟ್ ಹಾಕಿದ್ರು ಹೇಳಿ, ಸೀರೆ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತೀರಾ ನೀವು ಸೀರಿಯಲ್ ಅಂತ. ಆಗಿಲ್ಲ. ಆಮೇಲೆ ಬಸ್ ಸಿಕ್ತು. ಬಸ್ಸಲ್ಲಿ ಬಂದು 6 o'clock ಕರೆಕ್ಟಾಗಿ ಅಲ್ಲೇ ಕಟೀಲ್ ಟೆಂಪಲ್ ಅಪೋಸಿಟೇ ನಿಲ್ಲಿಸ್ಬಿಟ್ರು ಕಂಡಕ್ಟ್ರು. ಹಿಂಗೆ ನಿಂತ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ, ಟೆಂಪಲ್ ಸೈಡ್ ಫೇಸ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀರಾ ಅಂತ. ಹೌದಾ, ಯಾವ ಕಲರ್ ಹಾಕಿದ್ದೀರಾ? ಗ್ರೀನ್ ಮತ್ತು ಬ್ಲೂ. ನೋಡ ಹಿಂದೆ ಟರ್ನ್ ಆಗಿ ಅಂತ ಅಂದ್ರ ಇವರು. ನೋಡ್ತೀನಿ, ಹಿಂಗೆ ಟರ್ನ್ ಆಗಿ ನೋಡ್ತೀನಿ, ಹಿಂದ್ಗಡೆನೂ ಬರ್ತಾ ಇದಾರೆ ಕಾಲಲ್ಲಿ ಮಾತಾಡ್ಕೊಂಡು. ಅಯ್ಯೋ ನಂಗೆ ಅಲ್ಲ, ಕರೆಯೋದು ಎಲ್ಲಿದ್ದೀರಾ ಅಂತ ಕೇಳ್ಬಿಟ್ಟು ಮುಂದೆನೆ ತಿರ್ಕೊಂಡ್ಬಿಟ್ರು ಆ ಕಡೆಗೆ. ಅಲ್ಲಿ ಹಿಂಗ್ ಹುಡುಕ್ತಿದ್ದೆ, ಯಾರಾದ್ರೂ ಹಿಂದೆ ಅಲ್ಲಮ್ಮ, ನೀವು ನನ್ನ ಹಿಂದೆ ನೋಡಿದ್ರೆ ಆಮೇಲೆ ತಿರ್ಗಿ ನೋಡ್ಬಿಟ್ಟು ಮತ್ತೆ ತಿರ್ಗಾ ಮುಂದೆ ತಿರ್ಕೊಂಡ್ಬಿಟ್ರಿ. ನಾಚಿಕೆಯಲ್ಲಿ. ಅದು ನಾಚಿಕೆ. ನಾಚಿಕೆ. ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಡ್ಕೊಂಡು ಬರ್ತಾ ಇದೀನಿ ಅಂದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗಿನ್ನ ಜಾಸ್ತಿ ನಾಚಿಕೆ ನನಗಾಗಿತ್ತು. ನಾನು ಅದನ್ನ ಮೇಂಟೈನ್ ಮಾಡಿದೆ, ತೋರಿಸ್ಕೊಳ್ಳಿಲ್ಲ. ನಾಚಿಕೆ ಆಗಿದ್ದು. ಬನ್ನಿ ಅಮ್ಮ ಅಂತ ಹಂಗೆ ಕರ್ಕೊಂಡು ಹೊಂಟೋದೆ. ಅದು ಹೆಂಗೆ ಹೇಳಿ, ಬರ್ತಿದ್ದ ಹಂಗೆ ಬನ್ನಿ ಅಮ್ಮ ಅಂತ ಹಿಂಗ್ ಹಂಗ್ ಹಿಡ್ಕೊಂಡಿಲ್ಲ, ಹಿಂಗೆ ಬನ್ನಿ ಅಮ್ಮ ಅಂದ್ರೆ ರೋಡ್ ಕ್ರಾಸ್ ಹಿಂಗ್ ಹಿಡ್ಕೊಂಡ್ರಿ. ನೋಡಿದ್ರ ಬ್ಯಾಡ್ ಟಚ್ ಅಂತವ್ರೆ. ಪ್ರಾಮಿಸ್ ಆ ಥರ ಅಲ್ಲ, ಫಸ್ಟಿಗೆ ಕೇರಿಂಗ್ ರೋಡ್ ಕ್ರಾಸ್ ಇಲ್ಲ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕೇರ್ ಮಾಡ್ತೀನಿ. ಹಂಗೇನೆ ಅಲ್ಲಿ ಗಾಡಿ ಬರ್ತಿತ್ತು, ಮೈನ್ ರೋಡ್ ಹತ್ರ ನಿಂತಿದ್ರು. ಸರಿಮ್ಮ ಈ ಸೈಡ್ ಬನ್ನಿ ಅಂತ ಹಿಂಗ ಅಂದೆ ಅಷ್ಟೇ. ಹೌದು, ಅದಕ್ಕೆ ಅವರು ಬ್ಯಾಡ್ ಟಚ್ ಅಂತ ಅಚೀವ್ ಮಾಡ್ತಾರೆ. ಪ್ರಾಮಿಸ್ ಹಂಗಲ್ಲ ನಾನು ಹೇಳಿದ್ದು. ಅಂದ್ರೆ ಅದು ಕೇರಿಂಗು, ಫಸ್ಟಿಗೆನೆ ರೋಡ್ ದಾಟ್ಬೇಕಾದ್ರೆ ಕೇರಿಂಗ್. ಆಹಾ. ಆಮೇಲೆ ದೇವಸ್ಥಾನಕ್ಕೆ ಇಬ್ರು ಒಟ್ಟಿಗೆ ಹೋದ್ವಾ. ಒಳಗಡೆ ಹೋಗಿದ ತಕ್ಷಣ ಅಕ್ಕ ಮತ್ತೆ ಬಾವ ಯುಕ್ತ ಹೋದ್ರು.
ಮುಂದೆ. ಅದಾದ್ಮೇಲೆ ನಾವಿಬ್ರು ಟೆಂಪಲ್ಗೆ ಕಾಲಿಡ್ಬೇಕಾದ್ರೆ ಇಬ್ರು ಒಟ್ಟಿಗೆ ಇಟ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್, ನಿಜ ಹೇಳ್ತಿದೀನಿ. ಹಿಂಗಿಟ್ಟು ಹಿಂಗೆ ಹಿಂಗ್ ಇಟ್ಬಿಟ್ಟು ಹಿಂಗ್ ಕೈ ಮುಕ್ಕೊಂಡು ಹಿಂಗ್ ಇಬ್ರು ಮುಖ ನೋಡ್ತಾ ನೋಡಿದ್ವಿ. ಈ ಸೈಡ್ ಇದೀನಿ ನಾನು, ಆ ಸೈಡ್ ಇಲ್ಲ. ಅದೇ ಇಬ್ರು ಮುಖ ಹಿಂಗ್ ನೋಡ್ಕೊಂಡ್ವಿ. ಅಲ್ಲ, ನಾನು ಅವಾಗ ಈ ಸೈಡ್ ಇದ್ದೆ, ನೀವ್ ಆ ಸೈಡ್ ಇದ್ರಿ, ನಾನು ರೈಟ್ ಸೈಡ್ ಇದ್ರಿ. ನನಗೇನು ನೆನಪೈತೆ. ನೋಡ್ದೆ, ಶಾಕ್ ಆಯ್ತು ನನ್ಗೆ. ಅಲ್ಲೂ ಒಂಥರ ಏನಪ್ಪಾ ಇದು, ಇಬ್ರು ದೇವಸ್ಥಾನದಲ್ಲಿ ಮೀಟ್ ಆದ್ವಿ, ಅದು ಒಂದೇ ಸಲ ಒಳಗಡೆ ಕಾಲಿಟ್ವಿ. ನಿಜ ಹೆಂಗ್ ಒಲಿತೋ ದೇವ್ರು ನಿಜ ಗೊತ್ತಿಲ್ಲ ನಮ್ಗೆ. ನಾವು ದೇವ್ರ ಮೇಲೆ ಆಕ್ಚುಲಿ ನಂಬಿಕೆ ಅನ್ನೋದೇ ಇರ್ಲಿಲ್ಲ. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಕೈ ಮುಗಿತಾ ಇದ್ವಿ, ಬರ್ತಾ ಇದ್ವಿ. ನಂಬಿಕೆ ಅನ್ನೋದು ಯಾವಾಗ ಉಟ್ಕೊಂಡಿದ್ದು ಅಂತ ಅಂದ್ರೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ನಾವಿಬ್ರು ಯಾವಾಗ ಹೋದ್ವಿ ಅವಾಗ ನಮ್ಮಿಬ್ಬರಿಗೆ ನಂಬಿಕೆ ಅನ್ನೋದು ಬಂದಿದ್ದು. ಗೌಡಗೆರೆಯಲ್ಲಿ ನನಗೊಬ್ರು ಗೊತ್ತಿರೋರು ಇದ್ದಾರೆ, ಅವ್ರು ನಮ್ಮ ರೀಲ್ಸ್ ನೋಡ್ತಿದ್ರು. ಒಂದಿನ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದ್ರು. ಅವಾಗ ನಾವು ತುಂಬ ಕಷ್ಟದ ಸಿಚುವೇಶನಲ್ಲಿ ಇದ್ವಿ. ಇಬ್ಬರು ಕೆಲ್ಸಕ್ಕೆ ಹೋಗ್ತಿದ್ವಿ, ನಮ್ಮದೇ ಒಂದೊಂದು ಕೆಲಸಗಳಿತ್ತು. ಫ್ರೀ ಸಿಕ್ಕಿದಾಗ ರೀಲ್ಸ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಕರೆದಾಗ, ಸಣ್ಣವರೇ ಈ ಟೆಂಪಲ್ಗೆ ನಮ್ಮನ್ನ ಕರಿತಿದ್ದಾರೆ, ಡೈರೆಕ್ಟ್ ದರ್ಶನ ಇರುತ್ತಂತೆ, ಬನ್ನಿ ಹೋಗೋಣ ಅಂತ ಅಂದೆ. ನಿಜ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ, ಹೋಗೋಕ್ಕೂ ನಮ್ಮ ಹತ್ರ ಗಾಡೀಲಿ ಹೋಗಿಲ್ಲ, ನಾವು ಟ್ರೈನಲ್ಲಿ ಹೋಗಿದ್ದು. ಅದ್ರದ್ದು ಸಹ ನಾವು ವ್ಲಾಗ್ ಮಾಡಿದ್ದೀವಿ. ಫಸ್ಟು ಹೋಗಿದ್ದು ಟೆಂಪಲಿಗೆ ನಾನು, ಚೂರಿ ಮತ್ತು ನನ್ನ ಫ್ರೆಂಡ್ ಆರೋಗ್ಯ ಮತ್ತು ಸಣ್ಣು ಅವರು ಮತ್ತು ನಾನು, ಇಷ್ಟು ಜನ ಹೋಗಿದ್ದು ಟೆಂಪಲ್ಗೆ ಫಸ್ಟ್ ಟೈಮು. ಅವರು ದೇವಸ್ಥಾನದವ್ರು ಕರೆದ್ರು ಅಂತ ಹೇಳಿ ಹೋಗಿದ್ದು. ಡೈರೆಕ್ಟ್ ದರ್ಶನ ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು. ಆ ದೇವರೇ ನಮಗೆ ಕಷ್ಟದಲ್ಲಿ ಕರ್ಸ್ಕೋತು ಅಂತೇಳಿ ಅವತ್ತು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಅವತ್ತೇ ಅನ್ಕೊಂಡ್ವಿ. ಅಲ್ಲಿಗೆ ಹೋಗಿದ್ದು ನಮ್ಮ ಲೈಫ್ ಓವರ್ ಆಗಿ ಟರ್ನ್ ಆಗೋಯ್ತು ಡಿಫ್ರೆಂಟ್ ವೇಲಿ. ತುಂಬಾ ಕಷ್ಟ ಪಡ್ತಿದ್ವಿ, ತುಂಬಾ ದುಡ್ಡಿಗೂ ತುಂಬಾ ಕಷ್ಟ ಇತ್ತು. ಸಣ್ಣವರು ಇಲ್ಲಿ ಉಳ್ಕೊಳ್ಳೋದಕ್ಕೂ ಕಷ್ಟ ಇತ್ತು, ಮತ್ತೆ ಕೆಲ್ಸದಲ್ಲೂ ಕಷ್ಟ ಇತ್ತು. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಒಂದು ನಂಬಿಕೆ ಅನ್ನೋದು ಬಂತು. ಮತ್ತು ಆ ದೇವಸ್ಥಾನದವರು ನಮ್ಮ ಹತ್ರ ತುಂಬ ಚೆನ್ನಾಗಿ ಹೊಂದ್ಕೊಂಡ್ರು. ನಮ್ಮೂರು ಅಂತ ಕೂಡ ಹೇಳಿದೆ ನಾನು, ನಮ್ಮ ಅಪ್ಪನೂರು ಚನ್ನಪಟ್ಟಣ. ಸೊ ಅವ್ರಿಗೆ ಹೇಳಿದೆ, ಹಂಗಂದ್ರೆ ನೀವು ಅವಾಗ ಹೋಗಿ ಬರ್ತಾರೆ ಇನ್ನು ಮುಂದೆ, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಾನು ಸಣ್ಣವರು, ಇನ್ನು ಮುಂದೆ ನಮಗೆ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸುತ್ತೆ ಅವಾಗೆಲ್ಲ ಬರೋಣ ಅಂತ ಅನ್ಕೊಂಡ್ವಿ. ಕೆಲಸ ಇದ್ರು, ಯಾವ ಬಿಸಿ ಸಿಚುವೇಶನ್ ಅಲ್ಲಿ ಇದ್ರು ಆ ಟೆಂಪಲಿಗೆ ಹೋಗ್ಬೇಕು ಅಂತ ಒಂದು ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮೈಂಡ್ ಸೆಟ್ ಬಂದ್ಬಿಡ್ತು. ಆಮೇಲೆ ರಿಲೀಫ್ ಆಗುತ್ತೆ. ಅಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಬಂದ್ರೆ, ದರ್ಶನ ಮಾಡ್ಕೊಂಡು ಬಂದ್ರೆ ನಿಜವಾಗ್ಲೂ ಮೈಂಡ್ ರಿಲೀಫ್ ಆಗುತ್ತೆ. ಏನೋ ಒಂದು ಶಾಂತಿ ರೂಪ ನಮ್ಮ ಮೇಲೆ ಇದೆ ಅನ್ನೋ ತರ ಇರುತ್ತೆ ಅಲ್ವಾ ಅಮ್ಮ? ನೆನ್ನೆ ತಾನೇ ಹೋಗಿದ್ವಲ್ಲ, ನೋಡಿ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಮತ್ತೆ ನಂಗೆ ಹೇಳಿದ್ದಾರೆ ಮನು, ಅವತ್ತೊಬ್ರು ಹೇಳಿದ್ದು, ಹೆಣ್ ದೇವ್ರನ್ನ ನಂಬೇಕು ಅನ್ಕೊಂಡ ತರ ಒಬ್ರು ಜ್ಯೋತಿಷ್ಯರು ಹೇಳಿದ್ರು. ಅಂದ್ರೆ ನಾವು ಮದ್ವೆಗಿನ ಮುಂಚೆನೆ ಕೇಳಿದ್ದಾಗ ಜಾತಕ ಎಲ್ಲ ತೋರಿಸ್ತೀವಲ್ವಾ, ಆ ಟೈಮಲ್ಲಿ ಹೇಳಿದ್ರು, ನೀವು ಹೆಣ್ ದೇವ್ರನ್ನ ನಂಬಿ, ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಮತ್ತೆ ನಾವು ನಂಬ್ತಿರೋದು ಆ ಟೈಮಲ್ಲಿ ಹೆಣ್ ದೇವರೇ ಆಗಿರೋದ್ರಿಂದ ಆ ದೇವ್ರನ್ನ ಇನ್ನು ನಾವು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ್ಲೇ ಅನ್ಕೊಂಡ್ವಿ. ಅಂದ್ರೆ ಫಸ್ಟ್ ದಿನ ನಾವು ಹೋಗಿದ್ವಿ ಗೊತ್ತಾ, ಅವಾಗ್ಲೇ ನಮ್ಗೊಂದು ವೈಬ್ ಬಂತು, ನಾವು ಮದುವೆ ಆದ್ರೆ ಈ ಥರ ದೇವಸ್ಥಾನದಲ್ಲಿ ಆಗ್ಬೋದಲ್ವಾ ಸಣ್ಣಮ್ಮ ಅಂತ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಣ್ಣಗೆ ಹೇಳ್ತಾ ಇದ್ದೆ. ಹೌದು ಮಾ, ಚಾಮುಂಡೇಶ್ವರಿ ಟೆಂಪಲ್ ಮುಂದೆನೇ ಆದರೆ ಹಿಂಗಿರುತ್ತೆ ಅಲ್ವಾ, ಇಲ್ಲ ಕಟೀಲು ಟೆಂಪಲಲ್ಲಿ ಆಗ್ಬೋದಲ್ವಾ, ನಾವು ಮೀಟ್ ಆಗಿದ್ದಲ್ಲೇ ಅಂತ ಇವ್ರು ಅಂದರು. ಒಂದು ಪ್ಲ್ಯಾನ್ ಇತ್ತಲ್ಲಮ್ಮ, ಕಟೀಲು ಟೆಂಪಲಲ್ಲಿ ಆಗಬೇಕು, ಮಂಗಳೂರಲ್ಲಿ ಆಗೋಣ, ಇಲ್ಲ ಅಂತ ಅಂದರೆ ಇಲ್ಲ ಆಗೋಣ, ನೋಡೋಣ ಹೆಂಗಿರುತ್ತೆ ಸಿಚುವೇಶನ್ ಅಂತ. ಒಂದಿನ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಸರ್ ನಾವು ಈ ಥರ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ, ಅಲ್ಲಿ ನಾವು ತುಂಬ ನಂಬಿದ್ದೀವಿ ಆ ದೇವರನ್ನ ಅಂತ ಅಂದರು. ಅದಕ್ಕೆ ನಾವು ಅದಕ್ಕೆಲ್ಲ ಏರ್ಪಾಡು ಮಾಡ್ತೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದರು. ಅಂದರೆ ನಾವು ಮಾಡಿರೋ ಅಲ್ಲಿ ರೀಲಿಂದ ಆ ದೇವಸ್ಥಾನ ಕೂಡ ತುಂಬ ಫೇಮಸ್ ಆಯಿತು. ಹೌದು. ಮತ್ತೆ ಇನ್ನೊಂದೇನು ಗೊತ್ತಮ್ಮನು, ಆ ಟೆಂಪಲ್ಗೆ ನಾವು ಎಷ್ಟು ಕೃತಜ್ಞತೆ, ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂತಂದ್ರೆ ಮ್ಯಾರೇಜ್ ಆಗೋಕೆ ಯಾರಿಗೂ ಅಲೌಡ್ ಇಲ್ಲ ಅಲ್ಲಿ, ಬಟ್ ನಮ್ಗೆ ಅಲೌಡ್ ಮಾಡಿ ಕೊಟ್ಟಿದ್ದಾರೆ. ನಿಜ. ಇವಾಗ ನೆನ್ನೆ ಹೋಗಿದ್ವಿ ಗೊತ್ತಾ, ಅಲ್ಲಿರೋರು ಕೂಡ ಹೇಳಿದ್ರು ನಮಗೆ, ಇವಾಗ ಅಲ್ಲಿ ಆಲ್ರೆಡಿ ಎಷ್ಟೋ ಜನ ಮದುವೆ ಕೇಳ್ಕೊಂಡು ಬಂದಿದ್ದಾರೆ, ನೀವು ಮದುವೆ ಆಗಿರೋದನ್ನ ನೋಡಿ ತುಂಬಾ ಜನ ಕೇಳ್ಕೊಂಡು ಬಂದ್ರು, ಯಾರಿಗೂ ಕೂಡ ಚಾನ್ಸ್ ಕೊಟ್ಟಿಲ್ಲ ನಾವು ಮದುವೆ ಆಗೋದಕ್ಕೆ, ಇಲ್ಲಿ ನಿಮ್ಮೊಬ್ಬರಿಗೆ ಕೊಟ್ಟಿದ್ದು ಅಂತ ಅಂದ್ರು. ನೋಡಿ, ಆ ದೇವರು ಅವ್ರಿಗೂ ಒಂದು ಮನ್ಸನ್ನೋದು ಕೊಟ್ಟಿದೆ. ಇವಾಗ ನಾವು ಕೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಏನಕ್ಕೆ ಒಪ್ಕೊಂಡ್ರು ಹೇಳಿ, ನಾವು ರೀಲ್ಸ್ ಮಾಡಿ ಮತ್ತೆ ಅವರು ಇಷ್ಟಪಟ್ಟು ನಮ್ಮನ್ನ ಕರ್ಸ್ಕೊಂಡಿದ್ದಲ್ವಾ, ಅದಕ್ಕೋಸ್ಕರ ಅವರೇ ಒಪ್ಕೊಂಡ್ರು. ಒಂದೇ ಒಂದು ಮಾತು ಬೇಡ ಅಂತಾನೆ ಹೇಳಿಲ್ಲ. ನಿಜವಾಗ್ಲೂ ಸರಿ ಆಯ್ತು ಅಂತ ಹೇಳ್ಬಿಟ್ರು. ಖುಷಿ ಆಗೋಯ್ತು. ನಾವಿಬ್ರು ಅಲ್ಲಿರೋ ಗುರುಜಿ ಆಗ್ಲಿ ಅಲ್ವಾ, ಅಲ್ಲಿರೋ ಎಲ್ರಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ನಂಗೆ ಈಗಲೂ ಅಷ್ಟು ಲೈಫ್ ಟೈಮ್ ಅದೊಂದು ಅವ್ರ ಮೇಲೆ ಇದಿರುತ್ತೆ ಮನು. ಸಾಯೋವರೆಗೂ ಆ ಚಾಮುಂಡೇಶ್ವರಿ ತಾಯಿನ ಮರೆಯೋದಿಲ್ಲ. ಅಂದ್ರೆ ದೇವರೆಲ್ಲ ಒಂದೇನೆ, ಬಟ್ ನಾವು ನಂಬಿರೋ ಅಂತ ದೇವರು ಅದು. ಅಂದ್ರೆ ಅದಾಗ ಅದೇ ಒಲಿಯೋದು ತುಂಬಾ ಕಷ್ಟ ನಮ್ಗೆ. ಅದಾಗ ಅದೇ ಒಲ್ದು ನಮ್ಮನ್ನ ಕರ್ಸ್ಕೊಂಡಿದೆ ದೇವ್ರೆ. ಹೌದು. ಹೋಗಿ ನಾವು ಎಷ್ಟು ಕಷ್ಟ ಸಿಚುವೇಶನ್ ಅಲ್ಲಿ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ ಅಂದ್ರೆ ತುಂಬಾ ಕಷ್ಟ ಸಿಚುವೇಶನ್ ಅಲ್ಲಿ ಇದ್ವಿ. ನಮ್ಮ ಲೈಫ್ ನಾನು ಲೀಡ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ತಿತ್ತು. ನಾವಿಬ್ರು ಮೀಟ್ ಆಗೋದೇ ಕಷ್ಟ ಆಗ್ತಿತ್ತು. ಟೈಮೇ ಸಿಗ್ತಾ ಇರ್ಲಿಲ್ಲ. ಆ ದೇವ್ರ ಹತ್ರ ಬಂದು ಕೇಳ್ಕೊಂಡ್ವಿ. ಏನಂತ ಕೇಳ್ಕೊಂಡ್ವಿ ಅಂದ್ರೆ, ದೇವರೇ ಲೈಫಲ್ಲಿ ತುಂಬಾ ಕಷ್ಟಗಳು ಬರುತ್ತೆ, ಅದನ್ನ ಎದುರಿಸ್ಬೇಕು, ಆ ತರ ಶಕ್ತಿ ನಮ್ಮಿಬ್ರಿಗೂ ಕೊಡು. ಹಂಗೆ ಕೇಳ್ಕೊಳ್ಳೋದಲ್ಲ ನಾವು, ಅಷ್ಟೇ ನಾವು ಕೇಳೋದು. ಏನೇ ಸಿಚುವೇಶನ್ ಬಂದ್ರು ಅದನ್ನ ಎದುರಿಸ್ಬೇಕು,
ಆ ಥರ ಅಂದ್ರೆ ಶಕ್ತಿ ಕೊಡು. ಏನ್ ಗೊತ್ತಾ, ದೇವ್ರ ಹತ್ರ ನಾವು ಕಷ್ಟ ಕೊಡ್ಬೇಡಿ ಅಪ್ಪ ಅಂತ ಕೇಳಬಾರ್ದು. ಕಷ್ಟ ಕೊಡಿ, ಕೊಟ್ರು ಅದನ್ನು ನಾವು ಫೇಸ್ ಮಾಡ್ಬೇಕಂದ್ರೆ ಎದುರಿಸುವಂತ ಶಕ್ತಿ ನಮ್ಗೆ ಕೊಡಿ, ಈ ತರನೇ ಕೇಳ್ಕೊಬೇಕು. ಬಿಟ್ರೆ ಅಯ್ಯೋ ನಂಗೆ ಕಷ್ಟ ಕೊಡ್ಬೇಡಿ, ನಂಗೆ ಅಷ್ಟು ದುಡ್ಡು ಬೇಕು, ನಾನು ಅನ್ಕೊಂಡಿರೋ ತೆಗಿಬೇಕು, ಆ ಥರ ಕೇಳ್ಕೊಬಾರ್ದು. ದೇವ್ರ ಹತ್ರ ನಿಜವಾಗ್ಲೂ ನಾವು ಆ ಥರ ಯಾವತ್ತೂ ಕೇಳ್ಕೊಂಡಿಲ್ಲ. ದೇವ್ರ ಹತ್ರ ಕೇಳಿದ್ದು ಒಂದೇನೆ, ನಾವು ಯಾವಾಗ್ಲೂ ಏನೇ ಕಷ್ಟ ಬಂದ್ರೂ ಅದನ್ನು ಫೇಸ್ ಮಾಡೋಂಥ ಶಕ್ತಿ ಕೊಡು ದೇವ್ರೆ ಅಂತಲೇ ಕೇಳ್ಕೊಳ್ಳೋದು. ಇವಾಗ ನಾವು ಯಾವಾಗಲೇ ಆ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ಡೈರೆಕ್ಟ್ ದರ್ಶನ ಕೊಡ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಿಜ, ಅವರು ಅವತ್ತಿನ ದಿನ ಬಂದ್ರಲ್ವಾ, ನಮ್ಗೆ ಅವರೇ ದೇವ್ರ ರೂಪ ಅಂತ ನಿಜ ಅನ್ನಿಸ್ಬಿಡ್ತು. ಅಲ್ವಾ? ಹ್ಮ್. ನಿಜ. ಅವತ್ತವ್ರು ಬಂದಾಗ ಅವತ್ತಿನ ದಿನ ನಾವು ಮಾತಾಡ್ಕೊಂಡ್ವಿ, ಸನ್ನುಮ ಏನ್ಮಾ ಇದು ದೇವರೇ ನಮ್ಮ ಹತ್ರ ಕರ್ಸ್ಕೋತಾ ಇದೆ, ಎಷ್ಟು ನಾವು ಲಕ್ಕಿ ಅಲ್ವಾ ಅಂತ ಹೇಳಿ. ಅದೊಂದು ಆ ಖುಷಿ ಒಂಥರ ಬೇರೆ ತರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಾವು ಎಷ್ಟು ಕೂತ್ಕೊಂಡೇ ಇದ್ರೆ ನಮ್ಗೆ ದುಡ್ಡು ಒಲಿದ್ ಬರಲ್ಲ ಅಲ್ವಾ ಮನು? ನಾವು ಮಾಡೋ ಕೆಲ್ಸದಲ್ಲಿ ದೇವ್ರು ಇರ್ತಾರೆ, ಅದಕ್ಕೋಸ್ಕರ ಆ ಶ್ರಮಕ್ಕೆ ನಮ್ಗೆ ದುಡ್ಡು ನಾವು ನಿಜ ಒಲಿಯುತ್ತೆ. ಹೇಳ್ಬೇಕಂದ್ರೆ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ನಾವ್ ಯಾರಿಗಾದ್ರೂ ಕೆಟ್ಟದ್ ಮಾಡಿದ್ರೆ ನಿಜವಾಗ್ಲೂ ಅದ್ರಲ್ಲಿ ನಮ್ಗೆ ಕ್ಷಮೆ ಇರ್ಲಿ. ಮತ್ತೆ ಏನ್ ತಪ್ಪು ಮಾಡಿದ್ರು ಕರ್ಮ ರಿಟರ್ನ್ಸ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಹೌದು, ತಪ್ಪು ಮಾಡಿದ್ರೆ ನಿಜವಾಗ್ಲೂ ನಮಗೆ ಅಂತ ಅಲ್ಲ, ಎಲ್ಲರಿಗೂ ಅಷ್ಟೇ ಕರ್ಮ ರಿಟರ್ನ್ಸ್ ಅನ್ನೋದು ಇದ್ದೇ ಇರುತ್ತೆ. ತಪ್ಪು ಮಾಡಿದರೆ ಅವ್ರು ಅನುಭವಿಸ್ತಾರೆ. ಸೊ ನಾವು ನಮ್ಮ ಲೈಫಲ್ಲಿ ತಪ್ಪು ಮಾಡಿದ್ರೆ ನಾವು ಕೂಡ ಅನುಭವಿಸ್ತೀವಿ. ಮತ್ತು ಇವಾಗ ಏನಾದರೂ ಕಷ್ಟ ಸಿಚುವೇಶನ್ ಬಂದರೆ ಎದುರಿಸೋಂಥ ಶಕ್ತಿ ನಮಗೆ ದೇವ್ರು ಕೊಡ್ತಿದೆ ಅನ್ನೋ ಒಂದು ಪಾಸಿಟಿವ್ ಇದೆ ಅಲ್ವಾ ಅಮ್ಮ? ಹೌದು. ಬಟ್ ಇವಾಗ ಏನಾಯ್ತು ಗೊತ್ತಾ, ನಮ್ ಫಸ್ಟ್ ಮೀಟಿಂದ ಎಲ್ಲೆಲ್ಲೆಲ್ಲೆಗೆ ಹೋಗೋಯ್ತು. ಇರೋ ಫ್ಯಾಕ್ಟ್ನ ನಾವು ಹೇಳಿದ್ದೀವಿ ಅಷ್ಟೇ ಅಲ್ವಾ ಸನುಮ? ಹೌದು. ಬಟ್ ಏನಂತಂದ್ರೆ ನಾವ್ ಈ ತರ ಮಾತಾಡೋಕ್ ಕೂತ್ರೆ ಹೇಳೋಕೆ ಬೇಜಾನಿದೆ, ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗಿ ತುಂಬಾ ಸರಿ, ಮಾತಾಡ್ಬೇಕಾಗುತ್ತೆ. ಇವಾಗ ನಾನು ಈ ದಿನಕ್ಕೆ ಬರ್ತೀನಿ. ಇವತ್ತು ನಾವು ಮೀಟ್ ಆಗಿದ್ದ ದಿನಕ್ಕೆ ಫಸ್ಟ್ ಟೈಮು ನಾನು ನಿಮ್ಮನ್ನ ನೋಡಿದಾಗ, ನಿಮ್ಮ ಮೇಲೆ ಫೀಲಿಂಗ್ಸ್ ಉಟ್ಕೊಂಡಾಗ ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅದೇ ಪ್ರೀತಿ ಈಗ್ಲೂ ಇದುವರೆಗೂ ಇದೆ, ಇದೆ. ಅದು ನಿಜ. ಇದುವರೆಗೂ ಇದೆ. ಮತ್ತು ಅವಾಗ ನಾನು ಎಷ್ಟು ನಿಮ್ಮನ್ನ ಕೇರ್ ಮಾಡ್ತಿದ್ನೋ ಈಗಲೂ ಕೂಡ ಅದೇ ಕೇರಿಂಗ್ ಮಾಡ್ತಿದ್ದೀನಿ. ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ, 3.5 ವರ್ಷ, 4 ವರ್ಷ ಆಗ್ಬೋದು, ಇಲ್ಲ 10 ವರ್ಷನೇ ಆಗ್ಬೋದು, 15 ವರ್ಷನೇ ಆಗ್ಬೋದು. ಇದೇ ಥರ ನಮ್ಮಿಬ್ಬರು ಬಾಂಡಿಂಗ್ ಇರಲಿ. ಈ ಬಾಂಡಿಂಗಿಗೆ ಯಾವುದೇ ಥರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಷ್ಟೇ. ಸರಿನಮ್ಮ? ಸರಿ, ನಿಜ. ನಂಗೆ ಗೊತ್ತು ನೀವು ಅದು ಹೇಳ್ಬೇಕಾಗಿನೇ ಇಲ್ಲ. ನೀವ್ ಎಷ್ಟು ಪ್ರೀತಿಸ್ತೀರಾ, ಆ ಸ್ಟಾರ್ಟಿಂಗ್ ಇದ್ದ ಫೀಲಿಂಗ್ಸ್ ಇವಾಗ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ನಮ್ಮ ಸಣ್ಣವ್ರಿಗೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಕೇರ್ ಮಾಡ್ತಿರ್ತೀನಲ್ವಾ, ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ. ಸಣ್ಣವ್ರಿಗೆ ನಾನು ಹೇಳ್ಕೊಂಡಿಲ್ಲ. ಫಸ್ಟ್ ಟೈಮ್ ನಾನು ಹಿಂಗೆ ಹೇಳ್ಕೊತಾ ಇದ್ದೀನಿ ಅಂತ ಅಂದರೆ ನೀವೇ ಥಿಂಕ್ ಮಾಡಿ, ನಿಮ್ಗಳಿಗೆ ಹೇಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಇವಾಗ ನಾನು ಎಷ್ಟು ಕೇರ್ ಮಾಡ್ತೀನಿ ಅಂತ ನಿಮಗೂ ಒಂದೊಂದು ಮ್ಯಾಟ್ರ್ಗಳು ಗೊತ್ತಿರಲ್ಲ, ಅಷ್ಟೇ ಕೇರ್ ಮಾಡ್ತೀನಿ ಎಲ್ಲ ವಿಚಾರದಲ್ಲೂ. ಸಣ್ಣವ್ರನ್ನ ಅರ್ಥ ಅಲ್ಲ, ಮಾಡ್ಕೊಳ್ಳಿ. ನೀವೇ ಯೋಚನೆ ಮಾಡಿ ಗೈಸ್, ಕ್ಯಾಮ್ರಾದ ಮುಂದೆನೆ ಇಷ್ಟು ಕೇರ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾದ ಹಿಂದೆ ಎಷ್ಟು ಕೇರ್ ಮಾಡಬಾರ್ದು. ಹೌದು, ಅದ್ ನಂಗೆ ಮಾತ್ರ ಗೊತ್ತು. ಆದರೆ ಒಂದು ವಿಷಯ ಮಾತ್ರ ಕ್ಯಾಮ್ರಾ ಮುಂದೆ ಮಾಡಲ್ಲ, ಏನು? ಕೋಪ ಮಾಡ್ಕೊಳ್ಳೋದು ನಿಮ್ಮ ಮೇಲೆ. ಕೋಪ ಮಾಡ್ಕೋತಾರೆ, ಕೋಪ ಮಾಡ್ಕೊಳ್ಳೋದೇ ಇಲ್ಲ ಅಂತೆಲ್ಲ, ಕೋಪ ಮಾಡ್ಕೋತಾರೆ. ಬಟ್ ಅವರೇ ಬರ್ತಾರೆ ಮತ್ತೆ. ಸಣ್ಣವ್ರು ಏನಾದ್ರು ಬೇಜಾರು ಮಾಡಿದ್ರೆ ನಿಮ್ಮ ಹತ್ರ ಹೇಳ್ಕೊತೀನಿ, ಆದರೆ ಅಂಥ ಬೇಜಾರೇನು ಮಾಡಲ್ಲ. ಸಣ್ಣ ಪುಟ್ಟ ವಿಚಾರ ಕೋಪ ಮಾಡಿದಾಗ ಅಲ್ಲೇ ತಿದ್ದು ಬುದ್ಧಿ ಹೇಳಿ ಅಲ್ಲೇ ಇಬ್ರು ಕಾಂಪ್ರೋ ಆಗ್ಬಿಡ್ತೀವಿ. ಇಷ್ಟೇ. ಇದು ಬಿಟ್ರೆ ನಮ್ಮ ಲೈಫಲ್ಲಿ ನಾವು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ ಹೌದು. ಅಲ್ವಾ ಅಮ್ಮ? ಒಂದೇ ನಾನು ಅವ್ರ ಬ್ಯಾಕ್ ಹೋಗ್ತೀನಿ, ಮನು ಸಾರಿ ಅಂತ ಹೇಳ್ಕೊಂಡು, ಇಲ್ಲಾಂದ್ರೆ ಅವ್ರು ಬರ್ತಾರೆ ಸಾರಿ ಸರ್ ಅಂತ ಹೇಳ್ಕೊಂಡು. ಹೌದು. ಆಮೇಲೆ ಆ ದೇವಸ್ಥಾನಕ್ಕೆ ಹೋದ ಅದು ನಂತರ ಎಷ್ಟು ನಿಮಿಷ ಹೇಳಿ? ಇವಾಗ ಜಗಳ ಏನಾದ್ರು ಅಂದ್ರೆ ಇವಾಗ ನಮ್ಮ ಮುಂದೆ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ ಒಂದು ಮ್ಯಾಟ್ರಿಗೆ, ಅದಾಗಿ ಒಂದು 5 ನಿಮಿಷಕ್ಕೆ ಇಬ್ರು ಒಂದಾಗ್ಬಿಟ್ಟಿರ್ತೀವಿ, ಹಿಂಗೆ ಇರ್ತೀವಿ, ಹಿಂಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಹೌದು. ಆಮೇಲೆ ಇರಿ, ಆಮೇಲೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದೇ ಹೇಳಿ. ಅದು ಹೋಗ್ಬಿಟ್ಟು ಬಂದಾದ್ಮೇಲೆ ಸಣ್ಣವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಕೂಡ ಬನ್ನಿ ಅಂತ ಕರೆದೆ. ಕಟೀಲ್ ಟೆಂಪಲಲ್ಲಿ ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡಿದ್ರು. ಅಂದ್ರೆ ಏನ್ ಗೊತ್ತಾ, ನಾನು ಕಾಲೇಜಿಗೆ ಹೋಗ್ತೀನಿ ಅಂತಾನೆ ಅಕ್ಕನ ಹತ್ರ ಹೇಳಿದ್ದೆ, ಅಕ್ಕನ ಹತ್ರ ಸುಳ್ಳು ಹೇಳಿದ್ದೆ. ಪಾಪ ಇವ್ರ ಅಕ್ಕನ ಹತ್ರ ಸುಳ್ಳು ಹೇಳಿದ್ರು ಕಾಲೇಜ್ಗೆ ಹೋಗ್ತೀನಿ ಅಂತ. ಆಮೇಲೆ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ ಹೇಳ್ಬೇಡಿ ಅಂತ. ಇವ್ರ ಅಕ್ಕಂದು ನಂದು ಕಾಂಟ್ಯಾಕ್ಟು ಇವ್ರ ಪರಿಚಯ ಆಗೋದಕ್ಕಿಂತ ಮುಂಚೆಯಿಂದಾನೇ ಇತ್ತು. ಚಾಟ್ ಮಾಡ್ತಾ ಇದ್ವಿ ನಾನು ಮತ್ತೆ ಧನ್ಯ ಅವರು. ಅದಾದ್ಮೇಲೆ ಇವ್ರು ಹೇಳಿದ್ದು, ಅಂದ್ರೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ನಿಮ್ಮ ತಂಗಿ ಬಂದಿದ್ರು ಅಂತ ಹೇಳಿ ಅಂತ. ಇವ್ರು ಹೇಳಿದ್ದು ಅಕ್ಕನಿಗೆ ನಾನು ಮಧ್ಯಾಹ್ನದ ಮೇಲೆವರೆಗೂ ಇದ್ದೆ ಅಂತ ಹೇಳ್ಬೇಡಿ, ಅಂದ್ರೆ ಮಧ್ಯಾಹ್ನದ ಮೇಲೆ ಬಂದೆ ಅಂತ ಹೇಳಿ ಅಂತ ಹೇಳಿತಾನೆ ನೀವು. ಹೌದಾ? ಅಂದ್ರೆ ಏನ್ ಗೊತ್ತಾ, ಬೆಳಿಗ್ಗೆ ಕಾಲೇಜ್ ಹೋಗ್ತೀನಿ, ಕಾಲೇಜ್ 1-2 ಕ್ಲಾಸ್ ಆದ ನಂತರ ನಾನು ಮುನ್ನೂನ ಮೀಟ್ ಆಗ್ತೀನಿ ಅಂತ ಅಕ್ಕನ ಹತ್ರ ಹೇಳಿದ್ದೆ. ಹಂಗ ಹೇಳಿ ಅಂತ ನನಗೂ ಹೇಳ್ಕೊಟ್ಟಿದ್ರು. ಬಟ್ ಬೆಳಿಗ್ಗೆನೆ ಹೋಗ್ತೀನಿ ಅಂತ ಅಕ್ಕನ ಹತ್ರ ಹೇಳಿರ್ಲಿಲ್ಲ. ನಾನು ಆ ದಿವಸ ಫುಲ್ ಬಂಕ್ ಹಾಕಿ ಬೆಳಿಗ್ಗೆನೆ ಹೋಗಿದ್ದೆ. ಅದಕ್ಕೆ ಮತ್ತೆ ಕಟೀಲು ಟೆಂಪಲ್ ಇಂದ ನಾವು ಬಸ್ಸಲ್ಲಿ ಓಡ್ಬೇಕಾದ್ರೆ ಒಂದು ಪಿಕ್ ತಗೊಂಡ್ವಿ. ಅದು ಡಿಸ್ಪ್ಲೇ ಹಾಕಿ, ಈಗ ಇದೇ ಡಿಸ್ಪ್ಲೇ ಮೇಲೆ ಆ ಪಿಕ್ಚರ್ನ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ. ಅವತ್ತಿನ ದಿನ ಹೇಗಿದ್ರು ಸಣ್ಣ ಮುನ್ನು ಅಂತ. ಸೊ ಅವತ್ತಿನ ದಿನನೂ ಇಬ್ಬರ ಹೆಸರು ಅದೇ ಇತ್ತು. ನಾನು ಅವ್ರನ್ನ ಸಣ್ಣು ಅಂತಾನೆ ಕರೀತಾ ಇದ್ದೆ, ಅವ್ರು ನನ್ನ ಮುನ್ನು ಅಂತಾನೆ ಕರೀತಾ ಇದ್ರು. ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೇಮು ಕೂಡ ಹಾಕಿರಲಿಲ್ಲ. ಆಮೇಲೆ ಸಣ್ಣವ್ರು ಯಾವಾಗ ನನಗೋಸ್ಕರ ಅಂತ ಬ್ಯಾಂಗ್ಳೂರಿಗೆ ಬಂದರು,
ಅವತ್ತಿನ ದಿನನೇ ಚೇಂಜ್ ಮಾಡಿದೆ ಸನ್ನು ಮುನ್ನು ಅಂತ. ಆವಾಗ ಒಂದು ಚಾನಲಲ್ಲೂ ಕೂಡ ಎಲ್ಲ ಕಡೆನೂ ಸನ್ನು ಮುನ್ನು ಸನ್ನು ಮುನ್ನು ಸನ್ನು ಮುನ್ನು. ಇವಾಗ ಎಷ್ಟೋ ಜನ ನಮ್ಮನ್ನ ಕಂಡುಹಿಡಿಯೋದು ಕೂಡ ಅದೇ ಹೆಸರಲ್ಲೇನೆ, ಸನ್ನು ಮುನ್ನು ಅಂತ. ನಮ್ದು ಒರಿಜಿನಲ್ ನೇಮೇ ಗೊತ್ತಿಲ್ಲ ಯಾರಿಗೂ. ಎಷ್ಟೋ ಜನ ಕೇಳ್ತಾರೆ ನಿಮ್ಮ ಒರಿಜಿನಲ್ ನೇಮ್ ಏನು, ನಿಮ್ಮ ಒರಿಜಿನಲ್ ನೇಮ್ ಏನು ಅಂತ. ಕೆಲವ್ರು ಏನಂತಾರೆ ಗೊತ್ತಾ, ಸಣ್ಣ ಅಕ್ಕ, ಸಣ್ಣ ಅಕ್ಕ ಅಲ್ಲ, ಸಣ್ಣ ಅಣ್ಣ ಮುನ್ನು ಅಕ್ಕ ಅಂತ ಬಿಡ್ತಾರೆ. ಬಟ್ ಇಲ್ಲ, ನಾನ್ ಸಣ್ಣ, ನಾನು ನಿಜ ನಗ್ತಾ ಇರ್ತೀನಿ. ಸಣ್ಣ ಅಣ್ಣ ಅಂತಾರೆ, ಇವ್ರನ್ನ ಮುನ್ನು ಅಕ್ಕ ಅಂತಾರೆ. ನಿಜ ಕರೆಕ್ಟಾಗಿ ತಿಳ್ಕೊಂಡ್ಬಿಡಿ. ಸನ್ನು ಅಂದ್ರೆ ಇವರು, ಮುನ್ನು ಅಂದ್ರೆ ನಾನು. ಬಟ್ ಪರವಾಗಿಲ್ಲ, ನೀವ್ ಹೆಂಗ್ ಕರೆದ್ರೆ ನಾವಿಬ್ರು ಒಂದೇ ಅಲ್ವಾ ಇವಾಗ, ಅಲ್ವಾ? ಮತ್ತೆ ಸನ್ನು ಮುನ್ನು ಅಂತ ನಾವು ಹೆಸರಲ್ಲಿ ಮ್ಯಾಚ್ ಆಗೋ ತರ ಇಟ್ಕೊಂಡಿರೋದು. ಮಂಜು ಅಂದ್ರೆ ಮುನ್ನು, ಸನ್ನು ಸಾನ್ವಿ ಅಲ್ವಾ, ಸನ್ನು ಅಂತ ಇಟ್ಟಿದ್ದು. ಅಂದ್ರೆ ಇವರು ಸಾನ್ವಿ ಅಂತ ಹೆಸರು ಇಟ್ಕೊಂಡಿದ್ರು ಅವಾಗ. ಅಂದ್ರೆ ಇವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಕರೀತಾ ಇದ್ದಿದ್ದು ಅಲ್ವಾ ಅಮ್ಮ? ಟಿಕ್ ಟಾಕ್ ಅಲ್ಲಿ ಹಂಗಿತ್ತು, ಸಣ್ಣ ಡ್ಯಾನ್ಸರ್ ಅಂತಿತ್ತು, ಅದಕ್ಕೋಸ್ಕರ ಸನ್ನು ಡ್ಯಾನ್ಸರ್ ಅಂತ ಹಾಕೊಂಡಿದ್ರು. ಕ್ಲಾಸ್ ಅಲ್ಲಿ ಮತ್ತು ಕಾಲೇಜಲ್ಲಿ ಬಿಟ್ರೆ ಬೇರೆ ಫ್ಯಾಮಿಲಿಲಿ ಗೊತ್ತೇ ಇಲ್ಲ. ನಾನಾಗೆ ನನ್ನ ಫೇವ್ರೆಟ್ ಹೆಸರು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದು. ಯಾಕೆ ಗೊತ್ತಾ ನಾನು ಇಟ್ಕೊಂಡಿರೋದು, ನಮ್ಮ ಇದೆ ಅಲ್ವಾ, ರಾಗಿಣಿ ರಂಗಿಣಿ, ಅದ್ಯಾವ ಸಾಂಗು, ಹೀರೋಯಿನ್ ಹೆಸರು ಹೇಳಿ? ಸಾನ್ವಿ ಅವರು ಅಲ್ವಾ, ಇದು ಮಾಸ್ಟರ್ ಪೀಸ್ ಹೀರೋಯಿನ್ ಅವ್ರಂದ್ರೆ ನಂಗೆ ಇಷ್ಟ ಇತ್ತು ಒಂದ್ ಟೈಮಲ್ಲಿ. ಅದಕ್ಕೆ ಆ ಟೈಮಲ್ಲಿ ಆ ಹೆಸರು ಏನೋ ಅಟ್ರಾಕ್ಟ್ ಆಯ್ತು. ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನನಗೆ ನಿಮ್ ಹೆಸರೇನು ಅಂತ ಕೇಳಿದಾಗ ನನ್ನ ಹೆಸರು ಸಾನ್ವಿ ಅಂತ ಹೇಳಿದ್ರು. ಅಂದ್ರೆ ನಂಗೆ ಇಷ್ಟ ಮುನು. ಇವ್ರ ಹೆಸರು ಒರಿಜಿನಲ್ ಹೆಸರು ನನಗೆ ಗೊತ್ತಾಗಿದ್ದು ಯಾವಾಗ, ನನ್ನ ಅಕ್ಕ ಹೇಳಿರ್ತಾಳೆ ಅವಳೆ. ಕರೆಕ್ಟ್, ಇವ್ರ ಅಕ್ಕ ಹೇಳಿದಾಗ್ಲೇ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಗೊತ್ತಾಗೇ ಇಲ್ಲ. ಧನಲಕ್ಷ್ಮಿ ಅಂತ ಅಂದಿಲ್ಲ ತಾನೇ? ಧನಲಕ್ಷ್ಮಿನೂ ಚೆನ್ನಾಗಿ ಐತೆ ಹೆಸರು, ಬಟ್ ಆದ್ರೆ ಇವಾಗಿನ ಕಾಲದಕ್ಕೆ ಯಾರು ಆತರ ಹೆಸರು ಇಡಲ್ಲ. ಧನುಶ್ರೀ ಅಂತ ಚೆನ್ನಾಗೈತೆ ಹೆಸರು. ನನ್ನ ಪಪ್ಪ ಅಮ್ಮ ಸೇರಿ ಇಟ್ಟಿದ್ದು. ಸಖತ್ತಾಗಿಟ್ಟವ್ರ ಹೆಸರು ನೋಡಿ, ಧನ್ಯಶ್ರೀ, ಧನುಶ್ರೀ. ಅಕ್ಕ ತಂಗಿ ಹೆಸರು ಸಖತ್ತಾಗೈತೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಅವ್ರನ್ನ ಬಸ್ ಹಸ್ಸಿದ್ದು. ಬಸ್ ಹಸ್ಬೇಕಾದ್ರೆ ತುಂಬಾ ಬೇಜಾರಾಗಿದ್ರು ನಮ್ಮ ಸಣ್ಣವರು. ಅವರು ಕೂಡ ಅಷ್ಟೇ ಬೇಜಾರಾಗಿದ್ರು. ನನ್ನ ಮ್ಯಾಟ್ರ್ ಎಲ್ಲ ಯಾಕೆ ಬಂತು? ಕೈನು ಸರಿ ನೋಡಿ, ಕೈ ಇನ್ನೂ ಎಂಗೇಟಾಗಿದೆ ಸಣ್ಣವರಿಗೆ. ಒಣಗಿಲ್ಲ, ಇನ್ನು ಕ್ಲಿಯರ್ ಆಗಿ ಒಣಗಿಲ್ಲ, ಸಿಪ್ಪೆ ಎದ್ದೋಗಿದೆ. ಧರ್ಮಸ್ಥಳದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಬೇಜಾರಲ್ಲಿ ಹೋದ್ರು. ಅದಾದ್ಮೇಲೆ ನಮ್ಮ ಕಾಂಟ್ಯಾಕ್ಟ್ ಮತ್ತೆ ನಮ್ಮ ಬಾಂಡಿಂಗು ಇನ್ನೂ ಸ್ಟ್ರಾಂಗ್ ಆಯ್ತು. ಅಲ್ಲ, ಧರ್ಮಸ್ಥಳದಿಂದ ನಾನು ಮಂಗಳೂರು ಹೋಗ್ತೀನಿ, PG ಹೋಗ್ತೀನಿ ಅಂತ ಅಂದೆ. ಇವ್ರು ಇಲ್ಲ, ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಬನ್ನಿ ಹೋಗೋಣ ಅಂತ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಲೇಬೇಕಲ್ವಾ, ಧರ್ಮಸ್ಥಳಕ್ಕೆ ಹೋದ್ಮೇಲೆ ಬನ್ನಿ ಅಂತ ಕರೆದೆ. ಇಲ್ಲ ನಂಗೆ ಟೈಮ್ ಆಗುತ್ತೆ, ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ರು. ಅಂದ್ರೆ PGಗೆ ಲೇಟ್ ಆಗುತ್ತಲ್ಲ ಅಂತ ಹೇಳಿ, ಸರಿಮಾ ಆಯ್ತು ನೀವು ಬಸ್ಸಲ್ಲಿ ಹೊರಡಿ, ನಾನು ಇದಕ್ಕೆ ಅಂದರೆ ಅಕ್ಕನ ಕರ್ಕೊಂಡು ಸುಬ್ರಹ್ಮಣ್ಯಗೆ ಹೋಗ್ತೀನಿ ಅಂತೇಳಿ ಅಲ್ಲಿಂದ ನಾವು ಹೊರಟ್ವಿ. ಸಣ್ಣವರು ಹೊರಟ್ರು. ಇದು ಫಸ್ಟ್ ಮೀಟು, ಇವತ್ತಿನ ದಿನನೇ. ಅದು ನೆನ್ಸ್ಕೊಂಡಾಗ ತುಂಬ ಫೀಲ್ ಆಗುತ್ತೆ. ಇವಾಗ ನಾವಿಬ್ರು ಮದುವೆ ಆಗ್ತೀವಿ ಅಂತ ಅವಾಗ ಗೊತ್ತಿದ್ದಿದ್ರೆ ಹೆಂಗಿರ್ತಿತ್ತು ಹೇಳಿ ಅಲ್ವಾ? ಗೊತ್ತಿಲ್ಲ, ಇವ್ರು ನನ್ನ ವೈಫ್ ಅಂತ ನನಗೆ ಗೊತ್ತಿಲ್ಲ, ಇವ್ರ ಹಸ್ಬೆಂಡ್ ಅಂತ ಇವ್ರಿಗೆ ಗೊತ್ತಿಲ್ಲ. ಒಂಥರ ಬಾಂಡಿಂಗು ಹೆಂಗೆ ಬೆಳ್ಕೊಂಡು ಹೋಯ್ತು ಅಂತ ಅಂದರೆ ಇಲ್ಲಿವರೆಗೂ ತೊಗೊಂಡು ಬಂದು ಬಿಟ್ಟಿದೆ ಆ ಬಾಂಡಿಂಗು. ಅವತ್ತಿನ ದಿನ ಮೀಟ್ ಆಗಿದ್ದ ಬಾಂಡಿಂಗು ದೇವರ ಆಶೀರ್ವಾದ. ಸೊ ಇವತ್ತು ನಮ್ಮನ್ನ ಅದೇ ದೇವ್ರು ಕಾಪಾಡ್ತಾ ಇದೆ. ಹಂಗೆ ಖುಷಿಯಾಗಿದ್ದೀವಿ ಅಲ್ವಾ ಅಮ್ಮ? ಹೌದು, ಡೆಸ್ಟಿನಿ ಮೀಟಸ್. ಮಂಗಳೂರಿಂದ ಬೆಂಗಳೂರಿಗೆ ಹೆಂಗೆ ಕಾಂಟ್ಯಾಕ್ಟ್ ನೋಡಿದ್ರಲ್ವಾ, ಇದೇ ನಮ್ಮ ಕಾಂಟ್ಯಾಕ್ಟ್ ಅಷ್ಟೇ ಅಲ್ವಾ ಅಮ್ಮ? ಹಂಗೆ ಮುಂದೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳ್ಕೊಂಡೋಯ್ತು. ಇಬ್ರು ಸ್ಟ್ರಾಂಗ್ ಆಗಿದ್ದೀವಿ. ನಮ್ಮಿಬ್ರು ಬಾಂಡಿಂಗ್ ಹಿಂಗೆ ಸ್ಟ್ರಾಂಗ್ ಆಗಿರ್ಲಿ. ಓಕೆನಾ? ಅಲ್ಲ, ಇವ್ರು ಅವತ್ತಿಂದ ಇಲ್ಲಿವರೆಗೂ ನಂಗೆ ಏನೋ ಪ್ರಪೋಸ್ ಎಲ್ಲ ಮಾಡೇ ಇಲ್ಲ. ಆಯ್ತಾ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಮಾಡ್ಬಿಡಿ ಇವತ್ತು. ಐ ಲವ್ ಯು ಅಂತ ಶೇರ್ ಮಾಡ್ಕೊಂಡಿಲ್ಲ. ಅಂದ್ರೆ ಇವಾಗ ಬ್ಯಾಂಗ್ಳೂರ್ಗೆ ನನಗೋಸ್ಕರ ಅಂತ ಅವ್ರು ಬಂದ್ರಲ್ವಾ, ಆವಾಗ 6th ಸೆನ್ಸೇ ಹೇಳ್ಬಿಡ್ತು, ಇವ್ರು ನನಗೋಸ್ಕರ ಅಂತಾನೆ ಬಂದವ್ರೆ, ಅಂದ್ರೆ ಇವ್ರು ನನ್ನ ಮದುವೆ ಆಗೋದಕ್ಕೆ ಅಂತಾನೆ ಬಂದವ್ರೆ ಅನ್ನೋ 6th ಸೆನ್ಸ್ ಹೇಳ್ಬಿಡ್ತು. ಸೊ ಅವತ್ತಿಂದ ಇಬ್ರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಜ ಹೇಳ್ಬೇಕಂದ್ರೆ ಇವ್ರಿಗೆ ಬೇಜಾರಾದಾಗ, ಇವ್ರು ತುಂಬ ಖುಷಿ ಪಟ್ಟಾಗ ಐ ಲವ್ ಯು ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದೇವೆ ಹೊರತು ನಮ್ಮಿಬ್ರಿಗೆ ನೆನಪಿಲ್ಲ ಯಾರು ಫಸ್ಟ್ ಹೇಳಿದ್ವಿ ಅಂತ. ಇವರಿಗೆ ನನ್ನ ಮೇಲೆ ಇರೋ ಫೀಲಿಂಗ್ಸ್ ನಂಗೆ ಗೊತ್ತಾಯ್ತು. ಅದೇ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನ್ಸು ಬಿಚ್ಚಿ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ನಾವು ಮಾತಾಡಿಲ್ಲ. ಆಲ್ರೆಡಿ ನಾವಿಬ್ರು ಲವ್ ಮಾಡ್ತಿದ್ದೀವಿ ಅಂತ ನಮ್ಮ ಮನ್ಸುಗಳೇ ಮಾತಾಡ್ಕೊಂಡು ಬಿಟ್ಟಿತ್ತು. ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಮನ್ಸಿಂದ ಲವ್ ಮಾಡಿದೀವಿ. ಅದಕ್ಕೋಸ್ಕರ ನಾವಿಬ್ರು ಐ ಲವ್ ಯು ಅನ್ನೋದನ್ನ ಹೇಳ್ಕೊಂಡೇ ಇಲ್ಲ. ನಿಮ್ಗೆ ಶಾಕ್ ಆಗ್ಬೋದು, ಹಂಗಂದ್ರೆ ನೀವು ಇದುವರೆಗೂ ಐ ಲವ್ ಯು ಅಂತ ಹೇಳ್ಕೊಂಡೇ ಇಲ್ವಾ ಅಂತ. ನಿಜ, ದೂರದಲ್ಲಿ ಇದ್ದಾಗ ಮೆಸೇಜಲ್ಲಿ ಹೇಳ್ಕೊತಾ ಇದ್ವಿ. ಅದಾದಮೇಲೆ ಇವರು ಬೇಜಾರಾಗಿದ್ದಾಗ ನಾನು ಹೇಳಿರ್ಬೋದು, ಇವರು ನನಗೆ ಬೇಜಾರಾದಾಗ ಹೇಳಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾವು ಲವ್ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದು ಫಸ್ಟ್ ಡೇ ಯಾವಾಗ ಅಂತ ಕೇಳಿದರೆ ನಿಜವಾಗ್ಲೂ ಇಬ್ರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರು ಹೆಂಗೋ ಲವ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಮನಸ್ಸಿಂದ ಪ್ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ ಅಮ್ಮ? ಹೌದು. ಇನ್ನು ಮುಂದೆ ನಾವು ಮಾಡೋ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗೋವಂಥದ್ದು ಇರುತ್ತೆ. ಏನಕ್ಕಂದರೆ ಇಷ್ಟು ದಿನ ನಾವು ಶೂಟಿಂಗಲ್ಲಿ ಇದ್ವಿ, ತುಂಬ ಕಷ್ಟ ಆಗ್ತಿತ್ತು ವ್ಲಾಗ್ ಮಾಡೋದಕ್ಕೆ, ವ್ಲಾಗ್ ಎಡಿಟ್ ಮಾಡೋದಕ್ಕೆ. ಇನ್ನು ಮುಂದೆ ಚೆನ್ನಾಗಿ ಮಾಡ್ತೀವಿ, ಒಂದು ಒಳ್ಳೆ ಕಂಟೆಂಟಲ್ಲಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇವತ್ತಿನ ಸ್ಪೆಷಲ್ ನಿಮಗೆ ಗೊತ್ತಾಯ್ತಲ್ಲ,
ಹೌದು, ನಾವಿಬ್ಬರು ಮೀಟ್ ಆಗಿದ್ದಿನ ಲಾಸ್ಟಿಗೆ ಸಣ್ಣವ್ರಿಗೆ ಒಂದು ಕಿಸ್ಸು. ನಿಮಗೂ. ಇದು ನನ್ನ ಗಿಫ್ಟು ಇನ್ನೊಂದು. ಓಕೆ ಓಕೆ ಗಾಯ್ಸ್, ಬಾಯ್ ಮತ್ತೆ ಬಾಯ್ ಸಿಗೋಣ. ಬಾಯ್. ಥ್ಯಾಂಕ್ ಯು ಮನು, ತುಂಬ ಇಷ್ಟ ಆಯಿತು. ಸಣ್ಣವ್ರಿಗೆ ತುಂಬ ಇಷ್ಟ ಆಗ್ತದೆ. ಕರೆಕ್ಟಾಗಿ ನಾನು ಮುಡಿಸಿಲ್ಲ ಗೈಸ್. ಪರವಾಗಿಲ್ಲ, ಹಿಂಗೆ ಇರಲಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ